ವ್ಯಾಖ್ಯಾನಕ್ಕೆ ಬರೋಣ. ಓಂ ನಿನ್ನೆ ಎಲ್ಲ ಕೆಲವು ಸೂತ್ರಗಳ ಅರ್ಥ ಹೇಳಿದಾಯ್ತು. ತಮ್ಮ ಛಂದಸಾಮ ಆಗಿದೆ, ತಸ್ಯಾಪಿ ಪೂರ್ವಸಿದ್ಧಸ್ಯ ಜ್ಞಾನಮೇವೇತಿ ನಿಶ್ಚಯ. ತಚ್ಛಂದಸಾಯೋಗಮಿತಿ ಶ್ರುತಿ ಯೋಗಾರ್ಥತತ್ವವಿತ ಬ್ರಹ್ಮೈಕೋನೈವ ಜಾನ್ಯೋಸ್ತಿ ಕೈತ್ಯಶೋಭಯಾರ್ಥತಃ ಅಂತ. ಕಚ್ಛಂದಸಾಮ ಯೋಗಮಾವೇದ ಧೀರಃ ಅಂತ ಒಂದು ವೇದ. ಛಂದಸಾಮ ಅಂದ್ರೆ ವೇದಗಳ ಯೋಗ ಅಂತಂದರೆ ಶಬ್ದಾರ್ಥಗಳ ಸಂಬಂಧವನ್ನು ಕಹಾ ಧೀರಃ ಆ ವೇದ ಯಾವ ಪಂಡಿತನು ತಿಳ್ಕೊಂಡಾನು? ಆಕ್ಷೇಪ ಅದು ಮೂತ್ರ ಅಲ್ಲೇ ಅಂದ್ರೆ ಛಂದಸಾಮ ವೇದಗಳ ಯೋಗ ಅಂದರೆ ಸಂಬಂಧ. ಈ ಶಬ್ದಕ್ಕೆ ಈ ಅರ್ಥ ಎಂಬ ಸಂಬಂಧದಲ್ಲ. ಇದನ್ನ ಕಹಾ ಆವೇದ ಚತುರ್ಮುಖ ಬ್ರಹ್ಮನೇ ತಿಳ್ಕೊಂಡ. ಉಭಯಾರ್ಥ, ಆಕ್ಷೇಪಾರ್ಥ, ಇನ್ನೊಂದು ಆಕ್ಷೇಪಾರ್ಥ, ಇನ್ನೊಂದು ಶಬ್ದಾರ್ಥ. ಈ ವೇದಗಳ ಒಳಗಿನ ಅರ್ಥವನ್ನು, ಶಬ್ದಾರ್ಥಗಳ ಸಂಬಂಧವನ್ನು ಯಾವ ತಿಳ್ಕೊಂಡಾನ? ಇದು ಯಾವ ಬರ್ತಾನೆ ಇದನ್ನು ಮಾಡಲಿಕ್ಕೆ? ನಾವು ಅಂತಿರ್ತೀವಲ್ಲ, ಯಾವ ಆಕ್ಷೇಪದಲ್ಲ. ಅಂದರೆ ಬ್ರಹ್ಮದೇವರನ್ನು ಬಿಟ್ಟು ಉಳಿದ ಯಾರಿಗೂ ಕೂಡ ವೇದಗಳ ಒಳಾರ್ಥ ಗೊತ್ತಿಲ್ಲ. ಗೊತ್ತಿದ್ರು ಸ್ವಲ್ಪ ಗೊತ್ತು ಅಷ್ಟೇ. ಮತ್ತು ವೇದಗಳ ನಿಜವಾದ ಒಳಗಿನ ಮರ್ಮಾರ್ಥ ಗೊತ್ತಿರುವುದು ಬ್ರಹ್ಮದೇವರು. ಬ್ರಹ್ಮ ಅಂದ್ರೆ ವಾಯುದೇವರು, ಅದರಿಂದ ಮಧ್ವಾಚಾರ್ಯ, ಲಕ್ಷ್ಮೀ ಭಟ್. ಆದ್ದರಿಂದ ಬ್ರಹ್ಮೈಕೋನೇ ವಚಾನ್ಯೋಸ್ತಿ ಕೈತ್ಯಶ್ಚ ಉಭಯಾರ್ಥತಃ ಅಂತದ್ದು. ಕಚ್ಛಂದಸಾಯೋಗಮಿತಿ ಶ್ರುತೇ ಯೋಗಾರ್ಥತತ್ವವಿತ ಬ್ರಹ್ಮೈಕೋನೈವ ಜಾನಾತಿ ಬ್ರಹ್ಮೈಕೋನೈವ ಚಾನ್ಯೋಸ್ತಿ ಕೈತ್ಯಶ್ಚ ಉಭಯಾರ್ಥತಃ ಅಂತ ಹೇಳಿದ. ಶಬ್ದಕ್ಕೆ ಬ್ರಹ್ಮ ಅಂತ. ಪ್ರಶ್ನೋ ಕ ಅಂದ್ರೆ ಪ್ರಶ್ನೋ ಕ ಅಂದ್ರೆ ಆಕ್ಷೇಪ, ಎರಡು ಆಯ್ತು. ಇದು ಒಂದು ಇದು ಬಂತು. ಬ್ರಹ್ಮ ಒಬ್ಬೇ ಯೋಗ ವೃತ್ತಿಯಿಂದ ತಿಳ್ಕೊಂಡಾನ ಅಂದ್ರೆ ಸಂಬಂಧ ಯಾವ್ದು ಹೇಳ್ರಿ? ಯಾವ ಸಂಬಂಧ? ವಾಚ್ಯವಾಚಕ ಸಂಬಂಧ. ಪುಸ್ತಕ ಎಂಬ ಶಬ್ದ ಇದಕ್ಕೆ ವಾಚ್ಯವಾದದ್ದು ಈ ಚೌಕಾದಂಥ ಒಂದು ವಸ್ತು. ಇದು ವಾಚ್ಯ ಅಲ್ಲ, ತಿಳಿಯಲ್ಪಡುವುದು, ಹೇಳಿಸಿಕೊಳ್ಳಲು ಪಡುವುದು, ಹೇಳುವುದು ವಾಚ. ಬಿ ಕುಲಕರ್ಣಿ ಇದು ವಾಚ. ಇದು ವಾಚ್ಯರಾದವರು ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ವಾಚ್ಯ. ಬಿ ಬರಲಿ ಅಂತ ಇವಿ ಎಂಬುವಂಥದ್ದು ವಾಚಕ, ವಾಚ್ಯ ಆಗಿ ವಸ್ತು ಅಂತ. ಚಾಪಿ ಎಂಬ ಶಬ್ದ ಇದು ವಾಚ್ಯವಾದದ್ದು, ಒಂದೇನು ವಸ್ತು, ಅದು ಹೇಳೋದು ವಾಚಕವಾದ. ಇವುಗಳ ಸಂಬಂಧ ವಾಚ್ಯ, ಇದು ವಾಚಕ. ಈ ಯೋಗ ಈ ಸಂಬಂಧವನ್ನು ಚೆನ್ನಾಗಿ ತಿಳ್ಕೊಂಡು ಬ್ರಹ್ಮ ಅಂತೇಳಿ ಅಲ್ವಾ? ಇಲ್ಲಿ ಚತುರ್ಮುಖ ಬ್ರಹ್ಮ ಒಬ್ಬೇ ತಿಳ್ಕೊಂಡಾನ, ಉಳಿಸಿದವರೆಲ್ಲರೂ ಯಥಾಯೋಗ ತಿಳ್ಕೊಂಡಾರ ಅಂಥೇಳಿ ಇದು ಒಂದು ಸಂಬಂಧ ಅಂತ. ಯೋಗ ವೃತ್ತಿಯಿಂದ ಅಂದ್ರೆ ಇದು ವಾಚ್ಯ, ಇದು ವಾಚಕ. ಈ ಸಂಬಂಧವನ್ನು ಬ್ರಹ್ಮ ತಿಳ್ಕೊಂಡಾನಂದ್ರೆ ಏತಶ್ಚ ಪ್ರತಿಭಾತಂತು ಕೃತಕಾನ್ನ ವಿಶಿಷ್ಯತೆ. ಹಾಗಾದ್ರೆ ಅವರವ್ರ ಪ್ರತಿಭಾದ ತಿಳ್ಕೊಂಡ, ಆ ಬ್ರಹ್ಮ ಪ್ರತಿಭಾ ಇರ್ತದ ತಿಳ್ಕೊಂಡಾರ, ಪ್ರತಿಭಾ ಇದ್ದಿಂದ ತಿಳ್ಕೊಂಗಿಲ್ಲ. ಮತ್ತು ಪ್ರತಿಭೆಯಿಂದ ವಾಕ್ಯದ ಅರ್ಥವನ್ನು ಹಚ್ಕೋತಾರೆ ಅನ್ನಂಗೆ. ಅವ್ರ ಪ್ರತಿಭಾ ಇದ್ರೆ ಈ ಶಬ್ದಕ್ಕೆ ಈ ಅರ್ಥ ಅಂತ ಹಿಂಗೆ ಸಂಬಂಧವನ್ನು ಹಚ್ತಾರೆ. ಹಾಗಾದರೆ ಶಬ್ದಾರ್ಥಗಳ ಸಂಬಂಧ ಕೃತಕವಾಯ್ತು. ಕೃತಕ ಸ್ವಾಭಾವಿಕ ಅಲ್ಲ, ಅವ್ರು ಹೆಂಗೆ ಬೇಕು ಹೆಂಗೆ ಹಚ್ಕೋತಾರ ಅನ್ನಂಗೆ ಅಲ್ವಾ? ಪ್ರತಿಭಾ ಬುದ್ಧಿ ಅದ, ಬುದ್ಧಿ ಇರೋದು ಹಚ್ಕೋತಾರ. ಅಂದಮೇಲೆ ಶಬ್ದಾರ್ಥಗಳ ಸಂಬಂಧ ಏನಾಯಿತು? ಕೃತಕವಾಯಿತು, ಅನಿತ್ಯವಾಯಿತು.
ಆಗಲಿ ಮುಂದಿನ ನಂತರ ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ಅಂತ ಜೈಮಿನ್ಯಾಚಾರ್ಯರು ಹೇಳಿದೆ. ಶಬ್ದಾರ್ಥಗಳ ಸಂಬಂಧ ಇದು ಸ್ವಾಭಾವಿಕ, ಕೃತಕವಲ್ಲ. ಅಂದರೆ ಯಾರೋ ಒಬ್ಬರು ಹಿಂಗೆ ಮೀಟಿಂಗ್ ಮಾಡಿಕೊಂಡು ಈ ಕೊಡ ಎಂಬ ಶಬ್ದವನ್ನು ಈ ಗುಂಡಾದಂಥ ವಸ್ತು ಇಡಬೇಕು ಅಂತ ಪಾಸ್ ಮಾಡಿ ಅದನ್ನು ಬಳಕೆಯೊಳಗೆ ಇಟ್ಟಿದ್ದಲ್ಲ, ವಾಚ್ ಮಾಡಿದ್ದಲ್ಲ. ಯಾರೋ ಒಬ್ಬರು ಅದನ್ನು ಸೃಷ್ಟಿ ಮಾಡಿದ್ದಲ್ಲ. ಶಬ್ದ ಅರ್ಥಗಳ ಸಂಬಂಧ ಸ್ವಭಾವ. ಬೀದಿಗೆ ಹೆಂಗೆ ಹರಿಯೋ ಸ್ವಭಾವದ, ಗಾಳಿಗೆ ಹೆಂಗೆ ಬೀಸೋ ಸ್ವಭಾವ, ಅಗ್ನಿಗೆ ಹೆಂಗೆ ಉರಿಯೋ ಸ್ವಭಾವದ, ಅಗ್ನಿಗೆ ಉರಿಯೋ ಸ್ವಭಾವ ಇರಬೇಕಂತ ಹಿಂಗೆ ಯಾರು ಹಿಂಗೆ ಸೃಷ್ಟಿ ಮಾಡಿದ್ದಾರೆ. ಹಂಗೆ ಒಂದು ಶಬ್ದ ಅದಾದ್ರೆ ಅದಕ್ಕೊಂದು ಅರ್ಥ ಇದೆ. ಅವುಗಳ ಸಂಬಂಧ ಅದಲ್ಲ, ವಾಚ್ಯವಾಚಕ ಸಂಬಂಧ. ಅದು ಕೃತಕವಲ್ಲ, ಅದು ಸ್ವಾಭಾವಿಕ. ಅದೇ ಬ್ರಹ್ಮದೇವರು ತಮ್ಮ ಶಕ್ತಿ ಪ್ರತಿಭಾ ಬಂದು ತಿಳ್ಕೋತಾರ. ಅರ್ಥ ಏನಾಯಿತು? ಕೃತಕವೇ ಆಕ್ಷೇಪ. ಶಬ್ದಾರ್ಥಗಳ ಸಂಬಂಧ ಕೃತಕವಾಯಿತು, ನಿತ್ಯವಾಗಲಿಲ್ಲ ಅಂತ ಆಕ್ಷೇಪ ಬಂದಾಗ ತಸ್ಯಾಪಿ ಪೂರ್ವಸಿದ್ಧಸ್ಯ ಅಂದ್ರೆ ಜ್ಞಾನಮೇವೇತಿ ನಿಶ್ಚಯಃ ನಿತ್ಯಯೋಗೋಪಿ ಶಬ್ದಾನಾಂ ಅರ್ಥೇನೈವ ನಿಷಿಧ್ಯತೆ. ಹಾಗಾದರೆ ಏನಾಯ್ತು? ಶಾಪಿ ಪೂರ್ವಸಿದ್ಧಸ್ಯ ಜ್ಞಾನಮೇವೇತಿ ನಿಶ್ಚಯ. ಬ್ರಹ್ಮದೇವರು ಹೆಂಗೆ ತಿಳ್ಕೊತಾರೆ ಗೊತ್ತಾದ್ರೆ, ಹೋದ ಕಲ್ಪದ ಒಳಗೆ ಹಿಂದಿನ ಕಲ್ಪದಲ್ಲಿ ಆಕಾಶ ಎಂಬ ಶಬ್ದವು ಈ ಆಕಾಶವನ್ನು ಹೇಳುತ್ತದೆ ಅಂತ ನೇಮಿತ. ಹೋದ ಕಲ್ಪದೊಳಗೆ ಏನು ನೇಮಿತ ಅದೇ ತಿಳ್ಕೊಂಡು ನಮ್ಮದೇವರು. ಈಗ ಸೃಷ್ಟಿ ಮಾಡಿ ಉತ್ಪ್ರೇಕ್ಷ ಮಾಡಿ ತಿಳ್ಕೊಂಡಿಲ್ಲ. ಅಂದರೆ ಈಗ ಚೆನ್ನಾಗಿ ಅವಕಾಶ ಕೊಟ್ಟು ಅದಕ್ಕೆ ನಾ ಇದಕ್ಕೆ ಆಕಾಶ ಅಂತ ಅನ್ನಬೇಕು ಅಂತ ಹಿಂಗೆ ಅವರು ಆ ವಸ್ತುವಿನ ಗುಣವನ್ನು ತಿಳ್ಕೊಂಡು ಅದಕ್ಕೆ ತಾವೇ ಶಬ್ದ ಸೃಷ್ಟಿ ಮಾಡಿಲ್ಲ. ಹಿಂದೆ ಬಂದು ಆಕ್ಷೇಪ ಗೊತ್ತಾಯ್ತೇನೆ. ನಾ ಇದಕ್ಕೆ ಆಕಾಶ ಜಾಗ ಅನ್ಬೇಕು ಅಂದ್ರೆ ಚೆನ್ನಾಗಿ ಅವಕಾಶ ಕೊಡ್ತಾರ, ಅದಕ್ಕೆ ಆಕಾಶ ಅಂತ ಇದಕ್ಕೆ ಅನ್ಬೇಕಂತ ಹಿಂಗೆ ಅವರು ಆ ಅರ್ಥವನ್ನ ತಿಳ್ಕೊಂಡು ತಾವೇ ಅದಕ್ಕೆ ಹೆಸರು ಇಟ್ಟಿಲ್ಲ. ಇಂತು ಇದಕ್ಕೆ ಆಕಾಶ ಅಂತಿದ್ರು, ಇದಕ್ಕೆ ಪೃಥ್ವಿ ಅಂತಿದ್ರು, ಎಲ್ಲ ಕಡೆಗೆ ಪೃಥುತ್ವ ವಿಸ್ತೃತವಾಗಿದ್ದು ಪೃಥ್ವಿ ಅಂತ ಹಿಂಗೆ ಬ್ರಹ್ಮದೇವರು ತಾವೇ ಕಲ್ಪಿಸಿಕೊಂಡು ಇಟ್ಟದ್ದಲ್ಲ. ಇದು ಸ್ವಾಭಾವಿಕ. ಅವಾಗ ಹಂಗೆ ಹಿಂದಿನ ಕಲ್ಪದಲ್ಲಿ ವಾಚ್ಯವಾಚಕ ಸಂಬಂಧ ಇತ್ತು. ಈಗ ನಾ ಅದನ್ನು ಅನ್ಲಿಕ್ಕೆ ಅಷ್ಟೇ. ಈಗ ಹುಡುಗರು ಇದು ಪುಸ್ತಕ ಚಾಪಿ ಗಣಪತಿ ಹೋಗ್ಬೋದು, ಅದು ಯಾಕಂತಾರೆ ಹೇಳಿ, ಅವ್ರಂತಾರ ತಿಳ್ಕೊಂಡ ಅವ ಅಪ್ಪ ಅಂತಾರ. ನಾ ಅನ್ಲಿಕ್ಕೆ ಅವ ಅಪ್ಪ ಹೆಂಗಂದ್ರೆ ಅವ್ರವ ಅಪ್ಪ ಅವ್ರವ ಪರಂಪರ. ಅಂದ್ರೆ ಯಾರು ಹಿಂಗೆ ಒಂದು ಮೀಟಿಂಗ್ ಮಾಡಿಕೊಂಡು ನಾವು ಚಾ ಬೇರಬೇಕು ಅಂತ ಛಲ ಪಾಸ್ ಮಾಡಿ ಕಾಲ್ಪನಿಕ ಕಾಲ್ಪನಿಕ. ಅದ ಕಾರಣ ಹಿಂದಿನ ಕಲ್ಪದಲ್ಲಿ ಇದ್ದಂಥ ವ್ಯವಸ್ಥೆಯನ್ನೇ ಬ್ರಹ್ಮದೇವರು ಮುಂದುವರೆಸಿ ಹೇಳಿದರು. ಶಾಪಿ ಪೂರ್ವಸಿದ್ಧಸ್ಯ ಜ್ಞಾನಮೇವೇತಿ ನಿಶ್ಚಯ. ಏನೇ ಪೂರ್ವಸಿದ್ಧಸ್ಯಾಪಿ ಮೊದಲೇ ಇದ್ದದ್ದು, ಮೊದಲೇ ತಿಳಿಯಲ್ಪಟ್ಟದ್ದು ಶಬ್ದಾರ್ಥಗಳ ಸಂಬಂಧ. ಇದು ಉತ್ಪ್ರೇಕ್ಷೆ ಅಲ್ಲ. ಈ ಶ್ರುತಿಯಿಂದ ಅರ್ಥ ಇದೆ. ಸುಪ್ತ ಪ್ರಬುದ್ಧ ನಾಯಕ ಅಂದ್ರೆ ನಾವು ನೈವ ನಿಷಿಧ್ಯತೆ ಶಬ್ದಾನಾಂ ಅರ್ಥೈ ನಿತ್ಯಯೋಗೋಪಿ ನೈವ ನಿಷಿಧ್ಯತೆ. ಶಬ್ದಾರ್ಥಗಳ ನಿತ್ಯ ಸಂಬಂಧವನ್ನು ನಾವು ನಿಷೇಧ ಮಾಡಂಗಿಲ್ಲ.
ಈ ಸಂಬಂಧವನ್ನೇ ಎಲ್ಲ ನಾವು ನಿಷೇಧ ಮಾಡಿರೋದು. ಅದು ಹೆಂಗೆ ಮಾಡಿದ್ರಿ? ಹಿಂದಿನ ಕಲ್ಪದಲ್ಲಿ ಇದ್ದ ವ್ಯವಸ್ಥೆಯನ್ನೇ ಉದಾಹರಣೆಯಾಗಿ ನೀವು ಕನ್ನಡ ಭಾಷೆ ನೀವು ಕಲ್ತೀರಿ ಅಂದ್ರೆ ಏನಪ್ಪ, ನೀವು ಹುಟ್ಟಿದ ಮೇಲೆ ಸ್ವಲ್ಪ ತಿಳುವಳಿಕೆ ಬಂದು 15 ವರ್ಷ ಆದ್ಮೇಲೆ ಇದಕ್ಕೆ ನಾವು ಪುಸ್ತಕ ಅಂತ ಅನ್ನಬೇಕು ಅಂತ ನೀವೇ ಕಲ್ಪನೆ ಮಾಡ್ಕೊಂಡಿಲ್ಲ ಅಂದಿಲ್ಲ. ಪುಸ್ತಕ ಅಂತ ಇದು ಎಲ್ಲರೂ ಅನ್ಲಿಕ್ಕಂತಾರ, ನಾ ಅನ್ಬೇಕು. ಎಲ್ಲರೂ ಹೆಂಗಂತಾರ, ಅವ್ರು ಹಿಂದಿನ ಅಂತ. ಈ ವ್ಯವಸ್ಥೆ ಇದು ನಿತ್ಯ ಕನ್ನಡದಾಗಿನ ಬಿಡಿ ಸಂಸ್ಕೃತಿಗಳ. ಅದರಿಂದ ನಿತ್ಯ ಈ ಕಾರಣದಿಂದ ಶಬ್ದಾನ ಅರ್ಥೈ ನಿತ್ಯಯೋಗ ಅಪಿ ನೈವ ನಿಷಿದ್ಧತೆ. ಅನ್ವಯ ಶಬ್ದಗಳಿಗೆ ಅರ್ಥಗಳ ಸಂಬಂಧ ಏನಂತ, ಅದು ನಿತ್ಯಯೋಗ, ನಿತ್ಯನೇ ಅದು ನೈವ ನಿಷಿದ್ಧತೆ. ನಾವು ನಿಷೇಧ ಮಾಡುವುದಿಲ್ಲ, ಅದು ಸ್ವಾಭಾವಿಕವೇ ಅದ. ಇದು ಯಾಕೆ ಬಂತು? ಹಾಂ, ಬ್ರಹ್ಮ ಒಬ್ಬನೇ ತಿಳ್ಕೊಳ್ಳೋಣ ಅಂತ ಯಾಕೆ ಬಂತು? ಎಲ್ಲ ಅರ್ಥಗಳು ಬ್ರಹ್ಮ ಒಬ್ಬನೇ ತಿಳ್ಕೊಳ್ಳೋಣ ಅಂತ ಮೊದಲು ಬಂದರೆ ಹಿಂದಿ ಸದ್ಯದ ಅಂತ ಅದು ಸ್ವಾಭಾವಿಕ ಇಲ್ಲಂದ್ರೆ ಎಲ್ಲರಿಗೂ ಬಂದೇ ಬಂದಿರ್ತದೆ. ಆಕ್ಷೇಪ ಮಾಡ್ಕೊಂಡಾಗ ಈಗ ಬಂದಿದ್ದಿಲ್ಲ. ಈಗ ಅದನ್ನ ಕೇಳಿ ಏನಂದ್ರೆ ಪ್ರಶ್ನೆ ಯಾಕೆ ಬಂದಂತ, ಬ್ರಹ್ಮ ಒಬ್ಬೆ ಯೋಗ ವೃತ್ತಿಯಿಂದ ಪದಗಳ ವಾಚ್ಯ ಭಾಷೆಗೆ ಸಂಬಂಧ ಮಾಡ್ಕೊಳ್ಳೋಣ ಅಂತ ಏನಾಯಿತು? ಏತಶ್ಯ ಪ್ರತಿಭಾಸಂತು ಕಿತಕಾನ್ನ ವಿಶಿಷ್ಯತೆ. ಬ್ರಹ್ಮದೇವರು ತಮ್ಮ ಪ್ರತಿಭೆ ಅಂತ ತಿಳ್ಕೊಂಡರು. ಪ್ರತಿಭಾಶಕ್ತಿಯಿಂದ ಓಹೋ ಇದು ಆಕಾಶದ ಎಲ್ಲ ಕಡೆಗೆ ವ್ಯಾಪ್ತವಾದದ್ದು, ಚೆನ್ನಾಗಿ ವ್ಯಾಪ್ತವಾದ. ಆದ್ದರಿಂದ ಇದಕ್ಕೆ ಆಕಾಶನ ಬೇಕು. ತಮ್ಮ ಪ್ರತಿಭಾದಿಂದ ಆ ಸಂಬಂಧವನ್ನು ತಾವೇ ಕಲ್ಪಿಸಿಕೊಂಡು ಇಟ್ಟಿಲ್ಲ. ಒಳಗೆ ನೋಡಿ ಮಾತಾಡೋದು. ಹಾಗಾದ್ರೆ ಬ್ರಹ್ಮ ಹೆಂಗೆ ಬಂತು? ಹಿಂದಿನ ಕಲ್ಪದೊಳಗೆ ಏನು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆಯನ್ನೇ ಅವರು ಮುಂದುವರೆದು ಬ್ರಹ್ಮದೇವರು. ಇಷ್ಟೇ ಉಳಿಕಿದವರಿಗೆ ಹಿಂದಿನ ಕಲ್ಪದ ಸ್ಮರಣೆ ಆಗಿದೆ. ಸ್ಮರಣೆ ಪರಂಪರಾ ಬ್ರಹ್ಮದೇವರಿಗೆ ತಾವೇ ತಮ್ಮ ಪ್ರತಿಭಾಶಕ್ತಿಯಿಂದಲೇ ಶಬ್ದಾರ್ಥಗಳನ್ನು ತಾವೇ ವ್ಯವಸ್ಥೆ ಮಾಡಿದ್ರು. ಬಂದು ಏಕಾಂತ ಕೂತು ನಾ ಇದಕ್ಕೆ ಆಕಾಶ ಅನ್ಬೇಕು, ಇದಕ್ಕೆ ನಾನೇ ಶುರು ಮಾಡು, ಇದಕ್ಕೆ ಎ ಬಿ ಈ ಗ್ರೂಪಿಗೆ ಎ ಅಂತ ಹೆಸರು, ಬಿ ಅಂತ ಗ್ರೂಪ್ ಇಟ್ಟಿದ್ದು. ನಾವು ಹೆಂಗೆ ನಮ್ಮ ಕ್ರೀಡಾಕೂಟದೊಳಗೆ ಅದಕ್ಕೆ ಎ ಅಂತ ಹೆಸರು ನಾವೇ ಇಡ್ತೀವಿ. ಹಂಗೆ ಬ್ರಹ್ಮದೇವರು ಇದ್ದದ್ದು ಅಲ್ಲ. ಇಂತು ಹಿಂದಿನ ಕಲ್ಪದಲ್ಲಿ ಈ ಶಬ್ದಕ್ಕೆ ಈ ಅರ್ಥವು ಅಂತೇಳಿ ವ್ಯವಸ್ಥಾ, ಸ್ವಾಭಾವಿಕ ವ್ಯವಸ್ಥಾ, ಆ ವ್ಯವಸ್ಥೆಯನ್ನೇ ತಮ್ಮ ಪ್ರತಿಭಾಬಲದಿಂದ ತಿಳ್ಕೊಂಡ್ರು. ಅರ್ಥ ಆಯ್ತು? ಪ್ರಶ್ನೆ ಗೊತ್ತಾಯ್ತು? ಪ್ರಶ್ನೆ ಅದೇ ಅದಕ್ಕೆ ಕೇಳಿ ಬರೋಬರ. ಪ್ರಶ್ನೆ ಯಾಕೆ ಬಂತು ಅಂತ ಕೇಳಿದ, ತಮ್ಮ ಪ್ರತಿಭಾಶಕ್ತಿಯಿಂದ ತಾವೇ ಆ ವ್ಯವಸ್ಥಾ ಕಲ್ಪನಾ ಮಾಡ್ಕೊಂಡಾರ ಅಂತ ಅರ್ಥಲ್ಲ. ಇಂಥ ಹಿಂದಿನ ವ್ಯವಸ್ಥೆಯನ್ನೇ ಸ್ಮರಣ ಮಾಡ್ಕೊಂಡು ಹೇಳಿ. ಇದರಿಂದ ಏನಾಯ್ತು? ಶಬ್ದಾರ್ಥಗಳ ಸಂಬಂಧ ಸ್ವಾಭಾವಿಕವೇ ಇಲ್ಲ. ಯಾರೂ ಅದನ್ನ ಸೃಷ್ಟಿ ಮಾಡಿದ್ದ ಅಲ್ಲ, ಅನಾದಿ. ಈ ಪಂಚಮಹಾಭೂತಗಳ ಹಂಗೆ ಶಬ್ದಾರ್ಥಗಳ ಸಂಬಂಧ ಸ್ವಾಭಾವಿಕ ಅಂದ್ರೆ ಯಾಕೆ ಹೇಳ್ತಿದ್ದಾರೆ ಅದು ಹೇಳ್ತಾರೆ. ಈ ಸಂಬಂಧ ಸಂಸ್ಕೃತ ಶಬ್ದ ಅಷ್ಟೇ, ಮತ್ತೆ ಕನ್ನಡ ಶಬ್ದಗಳಲ್ಲ. ಅಂದ್ರೆ ಕನ್ನಡ ಶಬ್ದಗಳವು ಕನ್ನಡ, ಮರಾಠಿ, ಹಿಂದಿ, ಅವೇ ಹುಟ್ಟ್ಯಾವ. ಆ ಶಬ್ದಗಳೇ ಅನೇಕ ಒಂದು ಇದರಲ್ಲಿ ಹುಟ್ಟ್ಯಾವ. ಆ ಸಂಸ್ಕೃತ ಏನದಲ್ಲ, ವೇದ ಮೂಲ, ವೇದ ಅನಾದಿ. ಇವು ಮನುಷ್ಯ ಮಾಡಿದ್ದು ಪ್ರಾಕೃತಿಕ ಶಬ್ದಗಳನ್ನು ಮನುಷ್ಯರು ಮಾಡ್ಯಾರ. ಆದರೆ ವೈದಿಕ ಶಬ್ದಗಳನ್ನು ನೋಡ, ಶಬ್ದಗಳೇ ಮಾಡದೇ ಇದ್ದಾಗ ಶಬ್ದಗಳ ಅರ್ಥ ಸಂಬಂಧವೂ ಕೂಡ ಅದು ನಿತ್ಯವೇ. ಈಗ ನಮ್ಮ ಸಿದ್ಧಾಂತ ಮೃತ್ತಿಕೆ ದೇವ ಸತ್ಯಂ ಅಂತ ಅಲ್ಲಿ ಬರ್ತದೆ. ಮಣ್ಣು, ಮಾಟಿ ಇತ್ಯಾದಿ ಶಬ್ದಗಳು ಕೃತಕಗಳು ಟೀಕಾರ ಹೇಳ್ತಾರೆ. ಮಣ್ಣು, ಮಾಟಿ, ಸುಧಾರ, ಮಣ್ಣು, ಮಾಟಿ ಅವು ಎರಡು ಬಹುಶಃ ಕನ್ನಡ ಮತ್ತು ಮರಾಠಿ ಇತ್ಯಾದಿ ಎರಡೂ ಇರಬೇಕು. ಮಣ್ಣು, ಮಾಟಿ ಇತ್ಯಾದಿ ಶಬ್ದ ಕೃತಕಾ ಮೃತ್ತಿಕಾ ಇದು ಸಂಸ್ಕೃತ ಶಬ್ದಮೇವ ಪ್ರಾಚೀನಂ.
ನಿತ್ಯಯೋಗೋಪಿ ಶಬ್ದ ಆದ ಕಾರಣ ಶಬ್ದಾನಾಂ ಅರ್ಥೈ ನಿತ್ಯಯೋಗೋಪಿ ನ ನಿಷಿದ್ಧತೆ. ನಿತ್ಯ ಎಂಬುವ ವಿಚಾರ ನಾವು ನಿಷೇಧ ಮಾಡುವುದಿಲ್ಲ. ಯಾಕೆ ನಿತ್ಯನೇ ಅಲ್ಲ. ಇಲ್ಲಿ ಬರ್ತಾರೆ ಸುಪ್ತ ಪ್ರಬುದ್ಧ ನ್ಯಾಯ ಬರೋದು. ಅದೇ ಅಂದ್ರೆ ನೀವು ಈ ನೀವು ಬಿ ಅಂತ ತಿಳ್ಕೊಂಡಿರಿ. ಬಿ ಅಂದ್ರೆ ಇವತ್ತು ತಿಳ್ಕೊಂಡು ನಾನು ನೀವು ಬಿ ಅಂತ ನಾನು ಇವತ್ತು ನಾನು ಬಿ ಅನ್ನಿಕತ್ತೀನಿ. ಇದು ನಾನೇ ಈ ಶಬ್ದವನ್ನು ಸೃಷ್ಟಿ ಮಾಡಿ ನಲ್ಲಿಕತ್ತೀನೋ ಇದ್ದದ್ದೇ ಅನ್ನಿಕತ್ತೀನಿ. ಇದಂದ್ರೆ ಮಲ್ಕೊಂಡಿದ್ದು 12 ತಾಸು ನಿದ್ದೆ ಆಯಿತು. ಎಚ್ಚತ್ತು ಕೂಡಲೇ ಮತ್ತೆ ನಾವು ಪುನಃ ಇಲ್ಲ. ಈ ಎಚ್ಚರಿಕೆ ಯಾರು ಕೂಡಲೇ ಹಾಸಿಗೆ ಸತ್ತಿಡೋ ಅಲ್ಲ ಸ್ನಾನಕ್ಕೆ ಹೋಗೋದು ಅಂತ ಇರ್ತಿರಲ್ಲ. ಎಚ್ಚತ್ತು ಪುನಃ ಏನು ಶಬ್ದ ಅಂತಿರ್ತೀವೋ ಅದೇನಂತ ಹೇಳಲಿ ಇದ್ದ ಶಬ್ದಗಳನ್ನೇ ಅಂತೀವಿ ಹೊರತು ಅವತ್ತೇ ಎಚ್ಚರಿಕೆ ಯಾರು ಕೂಡ ನಾವೇ ಅದನ್ನು ಸೃಷ್ಟಿ ಮಾಡಿ ಅನ್ನಂಗಿಲ್ಲ. ಹಂಗೆ ನಮ್ಮದೇ ಅವರು ಹಳೆಯ ಕಾಲದೊಳಗೆ ಸುತ್ತಾಗಿತ್ತು. ಎದ್ದು ಕೂಡಲೇ ಅವರು ಪುನಃ ಹೊರಗಿಂತಲೂ ಹಳೆಯ ಕಾಲದೊಳಗೂ ವಿಸ್ಮೃತಿ ಇಲ್ಲ. ನಮ್ಮ ದೇವರು ಪುನಃ ಎದ್ದು ಅದನ್ನು ಅಂದು ಉಚ್ಚಾರ ಮಾಡಿದ್ರು. ಆ ಸುತ್ತ ಇನ್ನು ಎಲ್ಲ ಸೂತ್ರಗಳ ಅರ್ಥವನ್ನು ಹೇಳ್ಯಾರ. ಹೇಳ್ಕೊಂಡು ಕೂತ್ರ ವೇಳೆ ಆಗ್ತದೆ. ಅವನ ವ್ಯಾಖ್ಯಾನಕ್ಕೆ ಹೋಗೋದು ಅದು ಸೂತ್ರ ಅಂತ ಹೇಳ್ಬಿಡ್ತು. ಹಂಗೆ ಬಿಟ್ಟು ಹೋಗಿ ಆಗಿಲ್ಲ. ಸಂಕ್ಷೋಭ ಸಂಗ್ರಹ ಆದತಿ ನಾನಾ ಭಾವಾತ್ ಓಂ ಅಸಂಖ್ಯೋಪಸಂಗ್ರಹ ಅಧಿಕರಣ. ಇದು ಮುಗಿತು. ಅಸಂಖ್ಯೋಪಸಂಗ್ರಹ ಅಧಿಕರಣ ಬಂತು. ಅದಕ್ಕೆ ಇಲ್ಲಿ ಟಿಪ್ಪಣಿಕಾರ ಬಹಳ ಚಲೋ ಸಂಗ್ರಹ ಮಾಡಿದ ಅಂದ್ರೆ ಹಿಂದಿನ ಕಲ್ಪದಲ್ಲಿ ಸೂರ್ಯ ಚಂದ್ರಾದಿಗಳು ಇದ್ರೋ ಇಲ್ಲ, ಹಂಗೆ ಈ ಕಲ್ಪೊಳಗೂ ಇಲ್ಲ. ಸೂರ್ಯ ಚಂದ್ರಮ ಸೌಧಾತ ಯಥಾ ಪೂರ್ವ ಕಲ್ಪಯತ. ಹಿಂದಿನ ಕಲ್ಪದಲ್ಲಿ ಸೂರ್ಯ ಚಂದ್ರಾದಿಗಳು ಹೆಂಗಿದ್ರು ಹಾಗೆ ಈಗೂ ಇದ್ದದ್ದನ್ನೇ ಸೃಷ್ಟಿ ಮಾಡ್ಯಾರ. ಅದಕ್ಕೆ ವೇದಗಳು ಅಷ್ಟೇ, ಶಬ್ದಗಳು ಅಷ್ಟೇ. ಅನಾದಿ ನಿಧನ ನಿತ್ಯ ವಾಗುತ್ಸೃಷ್ಟ ಸ್ವಯಂಭುವ. ಅನಾದಿ ನಿಧನ ಅಂದ್ರೆ ಅಲ್ಲಿ ಇದ್ರೊಳಗಿಲ್ಲ, ಅಲ್ಲೇ ಮ್ಯಾದ. ನಿಧನ ಅಂದ್ರೆ ನಾಶ, ಆದಿ ಅಂದ್ರೆ ಹುಟ್ಟು. ನ ಆದಿ ನಿಧನ ಅಂದ್ರೆ ಹುಟ್ಟು ಸಾವು ಇದ್ದೇ ಇಲ್ಲ. ಜನ್ಮ ಮತ್ತು ನಾಶ ಅನಾದಿ. ಅನಾದಿ ನಿಧನ ಬರೀ ಅನಾದಿ ಅಲ್ಲ. ಅನಾದಿ ನಿಧನ ಅಂದ್ರೆ ನಿಧನ ಅಂದ್ರೆ ನಾಶ, ಆದಿ ಅಂದ್ರೆ ಹುಟ್ಟು. ಆದಿ ಅನಾದಿ ನಿಧನ, ಹುಟ್ಟು ಸಾವು ಇಲ್ಲದೇ ಇದ್ದಂತಹ ವಾಣಿಯನ್ನು ನಿತ್ಯ ಆಗಿದೆ. ಉತ್ಸೃಷ್ಟ ಎಂಬುವ ಅದನ್ನು ಈಗ ಅಭಿವ್ಯಕ್ತ ಮಾಡ್ತಾರೆ. ಇದ್ದು ಸೂರ್ಯ ಹೆಂಗೆ ಅಭಿವ್ಯಕ್ತ ಋಷೀಣಾಂ ನಾಮಧೇಯಾನಿ ಯಾತ್ಯ ವೇದೇಶು ದೃಷ್ಟಯ. ನೋಡ್ರಿ, ವೇದಗಳಲ್ಲಿ ವಿಶ್ವಾಮಿತ್ರ, ಜಮದಗ್ನಿ, ಗೌತಮ ಇವೆಲ್ಲ ಶಬ್ದ ಬರ್ತಾವೆ. ಈ ವ್ಯಕ್ತಿಗಳ ಮೊದಲು ಶಬ್ದಗಳ ಮೊದಲು ಪ್ರಶ್ನೆ ಬಂತು. ಹೆಚ್ಚಾಗಿ ನಿಮ್ಮ ರಾಮರಾಮ್ ಅಂತ ನೀವು ಹುಟ್ಟಿದ ಮೇಲೆ ರಾಮನ ಹೆಸರು ಇಡ್ತಾರೆ. ಹಂಗೆ ವಶಿಷ್ಠ ಎಂಬ ವ್ಯಕ್ತಿ ಹುಟ್ಟಿದ ಮೇಲೆ ವಶಿಷ್ಠ ಹೆಸರಿಟ್ಟು. ಇದು ಲೋಕದಾಗ ಶಾಸ್ತ್ರೊಳಗೆ ಅದ. ವೇದೊಳಗೆ ವಿಶ್ವಾಮಿತ್ರ, ವಶಿಷ್ಠ ಇತ್ಯಾದಿಗಳು ಬರ್ತಾರೆ. ಅತ್ರೇ ಯಥಾನು ಸಮವ್ಯಾಸ್ಯ ವಶಿಷ್ಠಸ್ಯ ಕರುಂಧತಿ ಕೌಶಿಕಶ್ಚ ಯಥಾ ಸತಿ. ನಾವೆಲ್ಲ ಲಗ್ನದಾಗ ಲಗ್ನದಾಗ ಮತ್ತು ಅರುಂಧತಿ ನಕ್ಷತ್ರ ತೋರಿಸ್ಬೇಕು ಅಂದ್ರೆ ಅವೆಲ್ಲ ಶಬ್ದ ಮಧ್ಯೆ ಬಂದಾವ ಇದ್ದಾಗ ಮತ್ತಲ್ಲ ಆಶೀರ್ವಾದ ಮಂತ್ರಿ ಅದಲ್ಲ. ಅಭಿಧವ ಭವ ವರುಷಾಣಿ ಶತಂ ಸಾಗಂತ ಸೂರತ. ನೀ ಅಭಿಧವ
ಯಾವಾಗಲೂ ಸುಮಂಗಲಿಯಾಗೋ, ವಿಧವ ಆಗಬೇಡ. ಶತಂಸ ಗ್ರಂಥ ಸುವೃತ, ಒಳ್ಳೆ ಉತ್ತಮ ವೃತ್ತದಿಂದ ಕೂಡಿದವಳಾಗೋ. ತೇಜಸ್ವಿ ಚ ಯಶಸ್ವಿ ಚ ಧರ್ಮಪತ್ನಿ ಪತಿವ್ರತ. ಈ ತೇಜಸ್ವಿಯಾಗು, ಯಶಸ್ವಿಯಾಗು, ಪತಿವ್ರತಾಳು. ಜನ ಬಹುಪುತ್ರಾಣಿ, ನಿನಗೆ ಅನೇಕ ಮಕ್ಕಳಾಗಲಿ. ಮಾ ಚದುಃಖಂ ಲಭೇತ್, ಮಕ್ಕಳು ಹಾಳಾಗೋದು, ದುಃಖ ಆಗೋದು ಬೇಡ. ಅದು ಮುಖ್ಯ. ಭರ್ತಾತೆ ಸೋಮಪ ನಿತ್ಯಂ, ನಿನ್ನ ಗಂಡ ಯಾವಾಗಲೂ ಸೋಮಪಾನವನ್ನು ಮಾಡ್ತಿರ್ಲಿ. ಇದೇ ಹೊಸ ಬೇರೆ ಯಜ್ಞ ಮಾಡಿ ಅಲ್ಲ, ಯಜ್ಞ ಮಾಡಿ ಭರ್ತಾತೆ ಸೋಮಪ, ನಿನ್ನ ಭಕ್ತ ನಿತ್ಯಂ ಸೋಮಪಾನ, ಸೋಮಪಾನವನ್ನು ಮಾಡಲಿ. ಸೋಮಪಾನ ಅಂದ್ರೆ ಏನು? ಚಂದನ ಬೆಳದಿಂಗಳದಲ್ಲಿ ಚೆನ್ನಾಗಿ ವಿಕಾಸವಾದ ಒಂದು ಸೋಮಲತ ಅಂತ ಬಳ್ಳಿ, ಹಿಮಾಲಯ ಇವು ಕೂಡ ದುರ್ಲಭ. ಆ ಸೋಮ ಬಳ್ಳಿಯನ್ನು ತಂದು ಅದನ್ನು ಕುಟ್ಟಿ ಅದನ್ನು ಹಿಂಡಿ ಹೋಮ ಅದನ್ನು ಹೋಮ ಮಾಡ್ಬೇಕಂತ. ಆ ಹೋಮ ಮಾಡಿದ್ಮೇಲೆ ಉಳಿತದಲ್ಲ, ಅದನ್ನು ದಿನ ಪಾನ ಮಾಡಬೇಕು. ಸೋಮಪಾನ ಮಾಡ್ಲಿಕ್ಕತ್ತಾನ ಅಂದ್ರೆ ಯಜ್ಞ ಮಾಡಿ ಅನ್ನಂತ ಅರ್ಥ. ಯಜ್ಞ ಅದು ಯಜ್ಞ ಮಾಡಿದ ಮೇಲೆ ಕುಡಿದಿರ್ತದೆ. ಮುಂಜಾನೆ ಕುಡಿದು ಸ್ನಾನ ಮಾಡ್ತಿರ್ತಾರೆ. ಹಂಗಲ್ಲ, ಹಿಂದಕ್ಕೆಲ್ಲ ಈ ಸ್ವಲ್ಪ ಕಡಿಮೆ ಆಗ್ಯದ. ಇದು ಏನು ಮಾಡಿರ್ತಾರೆ ಅಂದ್ರೆ, ಏ ಬೇಡ ಆಯ್ತು, ನಾ ಪೂಜೆ ಮಾಡ್ತೀನಿ, ಚಹಾ ಕಿಡಂತ. ನಾನು ಪೂಜೆ ಮಾಡ್ತೀನಿ, ಸಂಬಂಧ ಇಲ್ಲ. ನಾ ಪೂಜೆ ಮಾಡೋಕೆ ಚಹಾ ಕಿಡು, ಚಹಾ ಕಿಡ್ತಾನೆ. ನೀವು ಚಹಾ ಕೊಡೋದು ಪೂಜೆ ಮಾಡ್ತೀನಿ. ನಾವು ಕೇಳಿದವ್ರಿಗೆ ಇಲ್ಲ ಇಲ್ಲ, ನಮ್ಮದು ಹೀಗೆ ಪದ್ಧತಿ ಇರಲಿ. ಹಿತ್ವಾ ಸ್ನಾತ್ವಾ ಪೂಜೆ. ಅಬದ್ಧ. ಎಂದೂ ಕೂಡ ಬಾಯಿ ಒಳಗೆ ಏನೂ ಹಾಕೊಳ್ಳಾರ್ದೇನೆ ಸ್ನಾನವನ್ನು ಮಾಡಿ ಪೂಜಾ ಮಾಡಿ ಆಮೇಲೆ ನೀವು ಚಹಾ ಕೊಡ್ತೀರಿ ಕೊಡಿ. ಚಹಾ ಏನು ಕೊಡ ಅಂತ ಅದೇ ಸರಿ ಪಾನ ಸರಿ ಇರಲ್ಲ. ಚಹಾ ಕುಡಿಬೇಡ ಅಂದ್ರೆ ಹಿಂದಕ್ಕೆ ಏನು ಮಾಡ್ತಿದ್ರು, ಚಹಾ ಕುಡಿಯೋದು ಕೂಡ ಅದು ಹೊರಗೆ ಹೋಗ್ಕೊಡೋದು ಅಂದ್ಬಿಟ್ಟು ಅಚಾರ ಕುಡಿ ಅಂದಾರ ಅನ್ಕೊಳ್ಬಿಟ್ಟು. ಅದೇ ಶೂದ್ರಾನ್ನ ಶೂದ್ರ ನೀರಿರ್ತಾವ, ನೆಲ ಅಪದ್ಧ ಮಾಡಿರ್ತಾರ. ಆದಷ್ಟು ಈ ವೃತ ನಿಯಮ ಉಪವಾಸ ಮಾಡೋರು ಇಡೀ ಜೀವನದೊಳಗೆ ಶೂದ್ರಾನ್ನ ಶೂದ್ರ ನೀರು ಕುಡಿಬೇಕು. ಕೃಷ್ಣ ಪರಮಾತ್ಮ ನೀವೇನೋ ನೌಕರಿ ಮಾಡೋಳಗೆ ಅಲ್ಲಿ ತಿರುಗಾಡ್ತಿರ್ತೀರಿ, ಅದನ್ನು ಭಾಳ ಕೇಳಂಗೆ. ಇನ್ನರೇ ಆದದ್ದೆಲ್ಲ ಆಯ್ತು, ಇನ್ನಾದರೂ ಒಳ್ಳೆ ಹಾಗೆ ಸುಳ್ಳೆ ಅಲ್ಲೇನೋ ಹೋಗ್ಬೋದು. ಅಲ್ಲಿ ಶೂದ್ರ ಶೂದ್ರ ನೀರು ಮತ್ತೆಲ್ಲ ಪಂಚಿಗೆ ತೊಗೊಂಡು ಇದು ಮಾಡಿ ಅವ್ರು ಭಾಳ ಮಾಡೋಕ್ಕಾಗ್ತದೆ. ಈಗ ಯಾಕೆ ಈಗ ಅಂಥ ಉತ್ಸವ ಯಾಕೆ ಮಾಡಬೇಕು? ಮಾಡೋ ಕಾರಣ ನೌಕರಿ ಜಾಗ ಏನಾಯ್ತು ಆಯ್ತು ಹೋಗಿ. ಆದರೆ ಎಂದೆಂದೂ ನಮ್ಮ ಜೀವನದಲ್ಲಿ ಏನು ಶೂದ್ರ ಅನ್ನ ಶೂದ್ರ ನೀರು ಹೊಟ್ಟೆ ಹಾಕೊಳ್ಳೋದು. ಅದಿತ್ತಂದ್ರೆ ಮತ್ತೆ ಪುನಃ ಪ್ರಾಯಶ್ಚಿತ್ ಮಾಡೋದು, ಪಂಚಿಗೆ ಹೋಗ್ಬೇಕು, ಹೋಮ ಮಾಡೋದು. ಆಮೇಲೆ ಸಂಧ್ಯಾ ಕಲಿಕಾಲ ಕೊಡ್ತದೆ, ಕಡೆಗೆ ಹಚ್ಚು ನಾನು ಗೋವಿಂದ ಅನ್ನೋದು. ಇವೆಲ್ಲ ಯಾಕಂತ ಏನೋ ಒಂದು ಜಡ್ಡಾಗಿತ್ತು, ಅನಿವಾರ್ಯ ಹಾಸ್ಪಿಟ್ಲಾಗಿ ಬಿದ್ದಿದ್ವಿ, ಯಾರೋ ತಂದು ಹಾಕಿದ್ರು, ಓಕೆ. ನಾವೇ ಹೋಗಿ ಸುಸ್ತ ಏನಪ್ಪ ಮಾಡಿ ಶುದ್ಧ ಅನ್ನ ಶುದ್ಧ ನೀರು. ನಾವು ಎಷ್ಟೋ ಮಂದಿಗೆ ನಮ್ಮ ಈ ಪಾಠದ ಹುಡುಗರು ತಗೊಂಡಿರ್ತಾರೆ, ಭಾಳ ಕಷ್ಟಪಟ್ಟು. ಮೊನ್ನೆ ಅವತ್ತು ನಮ್ಮ ಅಭಯ ಅಂತಿದ್ದಾನೆ, ಅವ್ರಿಗೆ ಹರಿದ್ವಾರಕ್ಕೆ ಬಂದಿತ್ತು, ಇಂಟರ್ವ್ಯೂ ಬಂದಿತ್ತು. ಹೋದ ಹೆಂಗಾಯ್ತು ನಾನು ಹೋಗಿ ನಾ ಹೇಳ್ತೀನಿ ಕೇಳಿ ಫೋನ್ ಮಾಡಿರ್ತಾರೆ. ಹರಿದ್ವಾರ ಹೋಗಿ ಉಳ್ಕೊಂಡ ಅನ್ನ ಸಾರು ಮಾಡಿ ಹಾಕಿ ಊಟ ಮಾಡಿ ಬಂದು ತಾಸು ಹಾಕೋದು. ಸಂಜೆಗೆ ಒಮ್ಮೊಮ್ಮೆ ಊಟ ಇರೋಂಗಿಲ್ಲ. ಹಣ್ಣು ಹಣ್ಣು ಹಾಲು ತೊಗೊಳ್ಳೋದು, ಅವಲಕ್ಕಿ ತಿನ್ನೋದು, ಹಣ್ಣು ತಿನ್ನೋದು, ಎಳ್ನೀರು ಕುಡಿಯೋದು. ಅಂತೂ ಸ್ವಲ್ಪ ಧರ್ಮ ಕರ್ಮವನ್ನು ಮಾಡೋ ಇಚ್ಛೆ ಇಟ್ಕೊಂಡಾಗ ದೇವರು ಏನೋ ಅನುಕೂಲ ಮಾಡ್ತಾನೆ. ಅಷ್ಟೋ ಮೇಲೆ ನಿಮಗಾಗಲೇ ನಾವೊಂದು ಉಪಾಯ ಹೇಳ್ಬಿಡ್ಬೋದು. ನೀವೇನು ಮಾಡಿರಿ, ಮನೆ ಒಳಗೆ ತಾಯಿ ಲಗ್ನ ಇದ್ದಾಗ ತಾಯಿ ಲಗ್ನ ಮೇಲೆ ಹೇಳ್ತೀವಿ, ಯಾರಿಗೋ ಹೇಳಿ ಶಿಸ್ತ ಏನಪ್ಪ ಅಂತಂದು ಈ ಗೋಧಿ ಹಿಟ್ಟದೊಳಗೆ ತುಪ್ಪ ಹಾಕಿ ಶಿಸ್ತ ಹುರಿ ಭಾಳ ಸ್ವಲ್ಪ ಬೆಲ್ಲ ಸಕ್ಕರೆ ಏನೋ ಹಾಕಿ ಯಾಲಕ್ಕಿ ಪುಡಿ ಹಾಕಿ ಒಂದೆರಡು ಗೋಡಂಬಿ ಹಾಕಿ ಕೊಟ್ಟಿ ಹಾಕಿ ಅದೊಂದು ಉಂಡೆ ಮಾಡಿ. ಒಂದು ಚಪಾತಿಗೆ ಎಷ್ಟು ತಗೋತೀನಿ ಅಷ್ಟು ಉಂಡೆ ಮಾಡಿ
ನೀವು ಅದು 3 ದಿವಸ ಇರ್ತೀವಿ 4 ದಿವಸ ಇರ್ತೀವಿ 2 ಚಪಾತಿ ಅಂತೀವಿ ದಿನ 4 ಉಂಟು 4 5 20 ಉಂಡೆ ಹಾಕು ಚಪಾತಿ ಆಯ್ತಾ ಇನ್ನು ಅನ್ನದ ಹ್ಯಾಂಗೆ ಮಾಡು ಮೊಸರು ಅವಲಕ್ಕಿ ಪೌಷ್ಟಿಕ ಪದಾರ್ಥ ಪೇಡೆ ಗೋಡಂಬಿ ಸಾಕಷ್ಟು ಡ್ರೈ ಫ್ರೂಟ್ಸ್ ಅವ ನೀರ ಎಳೆನೀರ ನೋಡ್ರಿ ಮನಸ್ಸಿದ್ರೆ ಮಹಾದೇವರು ಅವೆಲ್ಲ ಯಾರು ಮಾಡಬೇಕು ನೀವೇ ಮಾಡಬೇಕು ಯಾರು ಮಾಡಬೇಕು ಅದೇ 5-6 ಊಟ ಮಾಡಬೇಕು ಹಂಗೆ ಧರ್ಮಕರ್ಮ ಉಳಿಸೋಳಿಕ್ಕೆ ಪ್ರಯತ್ನ ಮಾಡಿದೆ ಅಷ್ಟೂ ಮೇಲೆ ಏನೋ ಆಯಿತು ನಾನು ಅದು ನಾವಾಗೇ ಮೈ ಮೇಲೆ ಹಾಕ್ಕೊಂಡು ಆ ಪಡ್ಕೋಬಾರ್ದು ಜಡ್ಡಾಯಿತು ಏನೋ ಆಯಿತು ನಾವಾಗೇ ಇನ್ಮೇಲಾದ್ರೂ ಮಾಡಬೇಕು ಮಾಡಂಗಿಲ್ಲ ಹೆಚ್ಚಾಗಿ ಬಂದವ್ರು ಯಾರು ಮಾಡಂಗಿಲ್ಲ ಮುದ್ದಾ ಮೂಲ ಶಿಲ್ಪಬಾರ್ದು ಸಣ್ಣ ಉದ್ದೇಶಕ್ಕಾಗಿ ಧರ್ಮಕರ್ಮ ಬಿಡಬಾರ್ದು ಮಾಡಬೇಕು ಆದ್ದರಿಂದ ಅರ್ಥಾತೆ ಸೋಮಪಾ ನಿತ್ಯಂ ಭವೇ ಧರ್ಮಪರಾಯಣ ಧರ್ಮಪರ ಅಷ್ಟಪುತ್ರಾಭವತ್ವಂಚ ನೀನು ಮಿನಿಮಮ್ 8 ಮಕ್ಕಳು ಅಡಿಬೇಕು ಸುಭಗಾಚ ಪತಿವ್ರತ ಪಾತಿವೃತ್ಯ ಮೇಂಟೈನ್ ಮಾಡಿಕೊಂಡು ಮಕ್ಕಳನ್ನ ಪಡಿ ಭರ್ತುಶ್ಚೈವ ಪಿತುಂ ಧಾತು ಹೃದಯಾನಂದಿನಿ ಸದಾ ನಿನ್ನ ಗಂಡನ ಅಣ್ಣ ತಮ್ಮ ಅಪ್ಪ ಅವ್ವ ಅವರಿಗೂ ಆನಂದ ಉಂಟು ಮಾಡ್ತಕ್ಕಂಥವಳ ಇಂದ್ರಶ್ಚತು ಯಥೇಂದ್ರಾಣಿ ಬಂದ್ಕೊಂಡು ಈ ಇಲ್ವ ಇಂದ್ರಶ್ಚತು ಯಥೇಂದ್ರಾಣಿ ಶ್ರೀಧರಶ್ಚ ಯಥಾಶ್ರಿಯ ಇಂದ್ರಗ ಶಚಿ ಶ್ರೀಧರನಿಗೆ ಶ್ರೀದೇವಿ ವಿಷ್ಣು ಪರಮಾತ್ಮಗ ಲಕ್ಷ್ಮೀಧರ ಶಂಕರಶ್ಚ ಯಥಾ ಗೌರಿ ಮಹಾದೇವರಿಗೆ ಪಾರ್ವತಿ ವಸಿಷ್ಠಸ್ಯ ಕರುಂಧತಿ ಕೌಶಿಕಶ್ಚ ಯಥಾ ಸತಿ ತಥಾತ್ಮ ವಿಭರ್ತರಿ ಹೇಳ ಇಲ್ಲಿ ನಮಗೆ ಇಲ್ಲೇ ಯಾಕೆ ಬಂತಂದ್ರೆ ಕೌಶಿಕ ವಸಿಷ್ಠ ವಿಶ್ವಾಮಿತ್ರ ಇಂದ್ರ ಎಲ್ಲ ದೇವತೆಗಳು ನಿತ್ಯ ಆ ಪೋಸ್ಟ್ ನಿತ್ಯ ಬರ್ತಾರ ವಸಿಷ್ಠರು ವಸಿಷ್ಠರ ಹೆಸರು ಬಂತಲ್ಲ ಹುಟ್ಟಕ್ಕಿಂತ ಮೊದಲಿಗೆ ವಸಿಷ್ಠ ಹೆಸರು ಇರಲಿಲ್ಲ ಅವ್ರು ಬಂದ ಈ ಶಬ್ದ ನಿತ್ಯ ಆಯ್ತು ಪೋಸ್ಟ್ ನಿತ್ಯ ಹಾಂ ಪೋಸ್ಟ್ ನಿತ್ಯ ಹೇಳಿದ್ರು ವಸಿಷ್ಠ ವಿಶ್ವಾಮಿತ್ರ ಇಂದ್ರ ಶರಣ ಏನೇನು ಬರ್ತಾವೆ ಎಲ್ಲ ಆ ಶಬ್ದಗಳ ನಿತ್ಯನೇ ಆಯಾ ಕಾಲದಾಗ ಋಷಿಗಳು ಬರ್ತಾರ ಅವ್ರ ಹೆಸರು ಇಡ್ತಾವೆ ನಿಮ್ಮ ಭೀಮ ಅಂತ ಹೆಸರು ಇಟ್ಟಾರ ತಂದಿಟ್ಟಾರ ಆ ಭೀಮ ಹೆಸರು ಒಂದು ನಿಂತು ಇದು ಆ ಭೀಮಿಗಿಂತ ಅವನಕ್ಕಿಂತ ಮೊದಲು ಪರಮಾತ್ಮಗಿತ್ತು ಅದಕ್ಕೆ ಕಾರಣ ವೇದಗಳಲ್ಲಿ ವಸಿಷ್ಠ ವಿಶ್ವಾಮಿತ್ರ ಅಂತ ಅವ್ರು ಬಂದ ಮೇಲೆ ಆ ಶಬ್ದ ಯಾರು ಇಟ್ಟಿಲ್ಲ ಆ ಶಬ್ದ ಇಟ್ಟಿಲ್ಲ ಅದನ್ನು ನೋಡಿ ಇವ್ರ ಹೆಸರಿಟ್ಟ ವೇದನಾಗ ವಸಿಷ್ಠ ಅಂತ ಹೆಸರು ಆ ವಸಿಷ್ಠ ಇವ್ರಿಗೆ ಇವರು ಕೂಡ ಹೆಚ್ಚು ಕಡಿಮೆ ಆದಂಗೆ ಇದ್ರು ವಿಶ್ವಾಮಿತ್ರ ಅಂತ ಹೆಸರಿಟ್ಟು ವಿಶ್ವಾಮಿತ್ರಿಗೇನು ಆ ವೇದನ ಕಥೆ ಬರ್ತದೆ ಆ ಕಥೆನೇ ಇವ್ನ ಕಡೆಯಿಂದ ಆಯ್ತು ಆಗ್ತಾರೆ ಎಷ್ಟೋ ಜನ ಹೆಸರು ಇರ್ತಕ್ಕಂಥೇನೆ ಇಲ್ಲ ಒಳ್ಳೆ ಭೀಮಂತ ಹೆಸರಿಟ್ಟದಾರೆ ಬಲ ಭೀಮ ಒಳ್ಳೆ ಎಲ್ಲ ಕಡೆ ಹೋಗಿ ಯುದ್ಧ ಮಾಡಿ ಗೆದ್ದು ಬರ್ತಾರೆ ಏನಂತ ಹೆಸರಿರ್ತಕ್ಕಂತೆ ಆಗಪ್ಪ ಅಂತಾರಿಲ್ಲ ಹಂಗ ಆದ್ದರಿಂದ ನಮಗಿದೇನು ಬೇಕಾಗಿದ್ದು ಶಬ್ದಗಳು ಅನಾದಿ ಸಂಸ್ಕೃತ ಶಬ್ದ ಅನಾದಿ ನಿತ್ಯ ಇರೋದು ಮತ್ತು ಶಬ್ದಾರ್ಥಗಳ ಸಂಬಂಧವು ಅನಾದಿ ನಿತ್ಯ ಆದ್ದರಿಂದ ಯಾವುದೇ ತೊಂದರೆ ಇತ್ಯಾದಿಗಳಿಂದಾದೇನೆ ಇದು ಬ್ರಹ್ಮದೇವರು ಏನು ಮಾಡಿದರು ಇಂಥ ಶಬ್ದಾರ್ಥಗಳ ಸಂಬಂಧವನ್ನು ಬ್ರಹ್ಮದೇವರು ಚೆನ್ನಾಗಿ ತಿಳ್ಕೊಂಡಾರ ಆದ್ದರಿಂದ ವೇದಗಳ ಪದಾರ್ಥಗಳ ಸಂಬಂಧ ತಿಳ್ಕೊಂಡವರು ಒಬ್ಬರು ಉತ್ತಮರು ನಾವೆಲ್ಲರೂ ವಾಕ್ಯಾನ್ವಯ ಈ ವಾಕ್ಯದಿಂದ ಇಷ್ಟಿದ್ದಾರೆ ಭಗವಂತನ ಪ್ರೀತಿ ಆಗ್ತದೆ ಜ್ಯೋತಿಷ್ ಹೋಮವನ್ನು ಮಾಡೋದರಿಂದ ಭಗವಂತನಿಗೆ ಪ್ರೀತಿ ಆಗ್ತದೆ ತಿಳ್ಕೊಂಡು ಸಾಕು ನಾವು ತಿಳ್ಕೊಳ್ಳೋಂತ ಏನು ತಪ್ಪಿಲ್ಲ ಜ್ಯೋತಿ ಅಂದರೆ ಏನು ಹೋಮ ತಿಳ್ಕೊಳ್ಳೋಣ ಸರಿ ಇನ್ನೊಂದು ಸಂಖ್ಯೆ ಮಾತು ಅಸಂಖ್ಯೋಪಸಂಗ್ರಹದಪಿ ನಾನಾ ಭಾವಾತಿರೇಕಾಚ್ಯ ಓಂ ನೋಡಿ ಈ ಸೂತ್ರ ಕೂಡ ಅನುವ್ಯಾಖ್ಯಾನ ಅಂತ ಹೇಳ್ತಾರೆ
ಈ ಭಾಷಣ ಹೇಳುವ ಹೇಳಿನು ಸಾಕಷ್ಟು ಮಾತು ಬಿಟ್ಟಿತ್ತು. ಈಗ ವೇದಗಳಲ್ಲಿ ಯಸ್ಮಿನ್ ಪಂಚ ಜನಾ ಯಾವನಲ್ಲಿ ಪಂಚ ಜನಾ ಪಂಚ ಜನರಿದ್ದಾರ ಅಂದ್ರೆ 50 ಮಂದಿ ಇದ್ದಾರೆ ಅಥವಾ 5 ಮಂದಿ ಇದ್ದಾರೆ. ಇಲ್ಲಿ ಯಸ್ಮಿನ್ ಯಾವನಲ್ಲಿ ಇದು ಸಂಖ್ಯಾ 2 ಮಂದಿ, ಪಂಚಜನ ಅಂದ್ರೆ 5 ಮಂದಿ, ಇದು ಸಂಖ್ಯಾವಾಚಕ ಬಹುವಚನ. ಇದು ದೇವರು ಎಷ್ಟಿದ್ದಾನೆ? ಅನಂತ ದೇವರು ಒಬ್ಬೇ ಇದ್ದಾನೆ, ಒಬ್ಬೇ ರೂಪ ಅನಂತರು ಕೂಡ. ಈ ಪಂಚಜನ ಎಂಬ ಶಬ್ದವು ಒಬ್ಬೇ ಇದ್ದ ವ್ಯಕ್ತಿ ಹೆಂಗೆ ನೀವು ಶಬ್ದ ಸಮನ್ವಯ ಮಾಡ್ಕೊಂಡು ಹೊಂಟಿರಿ. ಪಂಚಜನ ಅಂತಂದ್ರೆ ಪಂಚ ಎಂಬ ಶಬ್ದ 5, ಇದಾವ ಯಾರು? ಒಬ್ಬೇ ದೇವರಿಗೆ 5 ಶಬ್ದ ಪ್ರೇಮಿ ಹೆಂಗೆ ಮಾಡಿದ್ರು ಕೂದ್ರಿ ಅದಕ್ಕಿದು ಪಂಚ ಮಾಡಲಿಲ್ಲ ಸರ್ವ ಶಬ್ದ ಮಾಡಿದರೆ ದೇವರ ಏಕತ್ವ ಒಬ್ಬೇದ ಅಂತಂತೀರ. ಏಕೋ ದೇವ ಸರ್ವ ಈ ಶಬ್ದವನ್ನು ಹೆಂಗೆ ಮಾಡ್ತೀರಿ ಮಾಡಿ. ಇನ್ನೊಂದು ಯಸ್ಮಿನ್ ಪಂಚಜನ ಯಾವನಲ್ಲಿ 5 ಮಂದಿ ಇದ್ದಾರೆ. ಯಾವನಲ್ಲಿ ಅಂದ್ರೆ ಆ ಪರಮಾತ್ಮ ಅಂತ ಅರ್ಥ. 5 ಮಂದಿ ಬೇರೆ ಆದ. ಬುಟ್ಟಿಯಲ್ಲಿ ಬಾರಿ ಹಣ್ಣವ, ಬುಟ್ಟಿ ಬಾರಿ ಹಣ್ಣು ಬೇರೆ. ಇನ್ನು ಯಸ್ಮಿನ್ ಎಂಬ ಶಬ್ದ ಸಮನ್ವಯ ದೇವರಿಗೆ ಮಾಡಿದ್ರೆ ದೇವರಲ್ಲಿ 5 ಮಂದಿ ಇದ್ದಾರೆ. ನಾನು 5 ಮಂದಿ ಅಂಕ ದೇವರಲ್ಲ, ಒಂದು 5 ಶಬ್ದ ವಾಚ್ಯತ್ವ ದೇವರಿಗೆ ಬರಲಿಲ್ಲ. ಹಿಂಗೆ ಮಾಡೋದ್ರ ಯಸ್ಮಿನ್ ಶಬ್ದ ದೇವರಿಗೆ ಹೇಳ್ತೀವಿ ಅಂದ್ರೆ ಯಾವನಲ್ಲಿ ಅಂತಿಷ್ಟ ಅಂದ್ರೆ 5 ಮಂದಿ ದೇವರಾಗಲಿಲ್ಲ. ಆಧಾರಾಧೇಯ ಅಂತ ಕೇವಲದಲ್ಲಿ ಪುಸ್ತಕದ ಅಂತಂದ್ರೆ ಕೇವಲ ಪುಸ್ತಕ 2 ಒಂದಾಗಂಗೆ ಅಲ್ಲಿ ನೀವು ಶಬ್ದ ಸಮನ್ವಯ ಮಾಡ್ಕೊತೀವಿ. ಯಸ್ಮಿನ್ ಶಬ್ದ ಬೇಕು, ಪಂಚನ ಶಬ್ದ ಬೇಕು. ಪಂಚನ ಮಾಡಿದ್ರೆ ಯಸ್ಮಿನ್ ನಾಮ ಆಗಂಗಿಲ್ಲ, ಯಸ್ಮಿನ್ ನಾಮ ಆದ ಆಗಂಗಿಲ್ಲ. ಇದು 2 ತ್ರಾಸ. ಸಂಖ್ಯಾವಾಚಕ ಶಬ್ದಗಳು, ಬಹುಸಂಖ್ಯಾ ಶಬ್ದಗಳು ಪರಮಾತ್ಮ ಕೂಡಂಗಿಲ್ಲ, ನಾವು ಒಬ್ಬೇ ಹಂಗ. ಆಧಾರಾಧೇ ಭಾವ ಹೇಳ್ಯಾರ. ದೇವರ ಆಧಾರ ಆಧೇ. ಈ ಚಾಪಿ ಮೇಲೆ ಕೂತಿದ್ವಿ, ಚಾಪಿ ಆಧಾರ, ನೀವು ಆಧೇಯ. ದೇವರು ಆಧಾರ ಅಂತೀರಿ, ಆಧೇಯ ಅಂತೀರಿ. ಎರಡು ಹೆಂಗಂತ ಈಗ ಮೈಗೂರವರು ಚಾಪಿ ಮೇಲೆ ಕೂತಾರ, ಚಾಪಿನೇ ಒಂದೇ ಆಗ್ತೀನಿ ಹಂಗ. ಯಾವನಲ್ಲಿ 5 ಮಂದಿ ಇದ್ದಾರೆ ಅಂತಂದ್ರೆ ಆ ಯಾವನು ಪರಮಾತ್ಮನೇ ಇದ್ದಾನಂದ್ರೆ 5 ಮಂದಿ ಪರಮಾತ್ಮ. 5 ಮಂದಿ ಪರಮಾತ್ಮ ಅಂದ್ರೆ ಯಾವನ ನಾವು ಪರಮಾತ್ಮ. ಈ ಸಮನ್ವಯ ಹೆಂಗೆ ಮಾಡ್ತೀವಿ? ಇವೆಲ್ಲ ಇದೆ ನಮ್ಮ ಸೂತ್ರ ಬಂದದ್ದೇ ಇದಕ್ಕೆ. ಮತ್ತು ಇವೆಲ್ಲ ಯಾರೋ ಹಾನ್ಯಾಗ ಹೋಗೋರು ಅಂತಿಲ್ಲ. ವೇದ್ನ್ಯಾಗ ಅಂದ ಯಸ್ಮಿನ್ ಪಂಚ ಜನಾ ಅಂತ. ನೀವು ಇದು ತಿಳಿತಿಲ್ಲ, ಸಮಸ್ಯೆ ಇಲ್ಲ. ಗಣಾಸವ್ರೆ ಸಮಸ್ಯೆ ತಿಳಿತಿಲ್ಲ. ಅಲ್ಲ, ಇಲ್ಲೇ 2 ಸಮಸ್ಯೆ ಬಂದ. ಒಂದು ಆಧಾರ ಅದೇ ಹೆಂಗೆ ಕೂಡಿಸ್ತೀರಿ, ಸಂಖ್ಯಾ ಹೆಂಗೆ. ಅದಕ್ಕೆ ನ ಸಂಖ್ಯೋಪಸಂಗ್ರಹಿ ನಾನಾ ಭಾವ ಅತಿರೇಕಾಂಚ ಓಂ ಪುತ್ರವಂತ. ನಾನಾ ಭಾವ ಮತ್ತು ಅತಿರೇಕ ಹೇಳ್ದ. ಯಾಕಂದ್ರೆ ಶ್ರೀಹರಿಗೆ ಅನೇಕ ರೂಪಗಳು, ಅನೇಕ ರೂಪ ಇರೋದ್ರಿಂದ 5 ಯಾಕೆ ಕೋಟಿ ಇರಬೇಕು. ನಾವು ವಿ ಆರ್ ಮೇಂಟೈನಿಂಗ್. ದೇವರಿಗೆ ಅನೇಕ ರೂಪ ಇರೋದ್ರಿಂದ ಸಂಖ್ಯಾವಾಚ ಶಬ್ದ ದೇವರಿಗೆ 5, 10, 80 ಕೋಟಿ ಶಕ್ತಿ. ಸರಿ, ಕಡೆ ಈಗ 5 ಅಂತ ಉಪಯೋಗ ಮಾಡ್ಯಾರ ಅಂದ್ರೆ 5ಕ್ಕೆ ಯಾವ ಈಗ ಈ ಸಂಖ್ಯಾವಾದ ಹೇಳ್ಯಾರ. ಈಗ ಅನೇಕ ಅಂದಿಲ್ಲ, 5 ಅಂದಾರ ಅಂದ್ರೆ ಮತ್ತೆ 5ಕ್ಕೆ 5 ರೂಪ ಯಾವ ತಗೋದು. ಅಲ್ಲ, ಪಂಚೇಂದ್ರಿಯ 5 ಹೇಳ್ತಾರ, 10 ಹೇಳ್ತಾರ, 100 ಹೇಳ್ತಾರ. ಪರಮಾತ್ಮನೇ ಸತತಂ ಏಕ ರೂಪಿಣಿ ದಶರೂಪಿಣಿ ಶತಸಹಸ್ರರೂಪಿಣಿ ಅನವ್ಯಾಧಿನಿ ಸ್ತುತಂ ಅನಂತ ರೂಪಿಣಿ ಚಿತ್ ಸಮಸ್ತ ತನವೇ ನಮೋ ನಮಃ ಹೇಳಿದ್ದರಿಂದ ಎಕ್ಸೆಟ್ರಾ 5 ಹಿಡ್ಕೊಂಡು ಯಾರು ಬೇಕಾದ್ರೆ 5 ಅಂತ ಬಂತ. ನೀವು ಹೇಳ್ದಂಗ ಅಧಿಲೋಕಮಧಿ ಜ್ಯೋತಿಷಮಧಿ
ಅಧಿಲೋಕಮಧಿಜ್ಯೋತಿಷಮಧಿಪ್ರಜಮಧ್ಯಾತ್ಮ ಅಧಿಲೋಕ ಅಧಿಜ್ಯೋತಿಷ ಅಧಿವಿದ್ಯಾ ಪ್ರಜ ಅಧ್ಯಾತ್ಮ ಅವು ತಗೊಳ್ಳಿ. ಪಂಚಭೂತಗಳು ತಗೊಳ್ಳಿ. ಪಂಚರೂಪಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕ ದೈವತ ಪಂಚಮುಖ ಚಕ್ರಾದಿ ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ತಿಳಿದ ಭಾವಿ ವಿನಿಶ್ಚಿತನಯ ಆನಂದ ತೀರ್ಥರಿಗೆ ಆನಮಿಕ ಯಾರಿಗೂ ಹಿಂಗಿದ ಅರ್ಥ ಮಾಡಲಿಕ್ಕೆ ಬಂದಿಲ್ಲ. ಆನಂದ ತೀರ್ಥರು ಮಾಡಿದ್ದಾರೆ. ಅಂದ ಮೇಲೆ ಪಂಚರ ಇನ್ನೊಂದು ಉಳಿತಿದೆ, ಏನೋ ಅತಿರೇಕಾಚ ಆಧಾರ ಆಧೇಯ ಅಂತ. ಇದು ಉಳಿತ ಇದು ಆಧಾರ ಆಧೇಯ ಹೆಂಗೆ ಕೊಡ್ತೀವಿ, ಅಲ್ಲೂ ಕೊಡ್ತೀವಿ. ಅದು ಹೆಂಗ ದೇವರ ಸರ್ವತ್ರ ವ್ಯಾಪ್ತನಾಗಿದ್ದರಿಂದ ಆಧಾರನೂ ಅವನೇ, ಆಧೇಯನೂ ಅವನೇ, ಚಾಪಿನೂ ಅವನೇ. ಚಾಪಿ ಒಳಗೆ ಇದ್ದಂಥ ಕೂತು ದೇವರು ಅವನೇ. ಚಾಪಿ ಭಿನ್ನವಾಗಿದ್ರು, ಚಾಪಿ ಒಳಗೆ ಪರಮಾತ್ಮ ಇದ್ದಾನೆ, ಅವ ಆಧಾರ. ಚಾಪಿ ಮ್ಯಾಲ ಕೂತ ಕೃಷ್ಣನು ಶಿವಮಾಸನ ಮೇಲೆ ಕೂತನು ಕೃಷ್ಣ, ಅವ ಆಧೇಯ. ಶಿವಮಾಸನ ಆಧಾರ. ಆ ಶಿವಮಾಸನೊಳಗೆ ಒಂದು ಪರಮಾತ್ಮ ರೂಪ. ಯಾಕೆಂದ್ರೆ ನೀವು ಪೀಠ ಪೂಜೆ ಮಾಡ್ತೀರಿ, ಪೂಜೆ ಆವರಣ ಪೂಜೆ, ಪೀಠ ಪೂಜೆ, ಆವರಣ ಪೂಜೆ ಮಾಡಿದ ಹೌದು ಕಾತದ ಮೊನ್ನೆ ಮಾಡಿ ಪೀಠಾವರಣ ಪೀಠ ದೇವತಾ ಪೂಜಾ ಒಳಗೆ ಜನಾರ ಮಾಡ್ತಾರೆ. ಮಧ್ಯೆ ಪರದೇವತಾಯ ನಮಃ, ಸರ್ವೇ ಬ್ರಹ್ಮವಾಯುಭ್ಯಾಂ ನಮಃ, ಬ್ರಹ್ಮ ವಿಷ್ಣು ಮಹೇಶ್ವರಾಭ್ಯಾಂ ನಮಃ, ಗರುಡಾಯ ನಮಃ, ವೇದವ್ಯಾಸಾಯ ನಮಃ, ಆದಿತ್ಯಾಯ ನಮಃ, ವೇದವ್ಯಾಸ ದುರ್ಗಾಯ ನಮಃ, ಸರಸ್ವತ್ಯೈ ನಮಃ. ಕೆಳಗಿನ 4 ಕಾಲಗಳಿಗೆ ನನ್ನ ಫಳಿ ಏನಿದೆ, ಧರ್ಮಾಧಿಪತಯೇ ಕುಶತನಯೇ ಯಮಾಯ ನಮಃ, ಜ್ಞಾನಾಧಿಪತಯೇ ಸಿಂಹಾಕಾರಾಯ ವಾಯವೇ ನಮಃ, ವೈರಾಗ್ಯಾಧಿಪತಯೇ ಭೂತಾಕಾರಾಯ ರುದ್ರಾಯ ನಮಃ, ಐಶ್ವರ್ಯಾಧಿಪತಯೇ ಗೃಹಾಕಾರಾಯ ಕೃಷ್ಣ ಇಂದ್ರಾಯ ನಮಃ. ಇದು ನಿಮ್ಮ ಪೀಠ ತಿಳ್ಕೊಳ್ಳಿ. ಈ 1, 2, 3, 4 ಮೊದಲು ಇಲ್ಲಿ ಗರುಡಾಯ ನಮಃ, ವೇದವ್ಯಾಸಾಯ ನಮಃ, ಸರಸ್ವತ್ಯೈ ನಮಃ, ದುರ್ಗಾಯ ನಮಃ. ಇದು ಫಳಿ ಮ್ಯಾಲೆ ಧರ್ಮಾಧಿಪತೆ ಯಮಾಯ ನಮಃ, ಜ್ಞಾನಾಧಿಪತೆ ವಾಯವೇ ನಮಃ, ವೈರಾಗ್ಯಾಧಿಪತೆ ರುದ್ರಾಯ ನಮಃ, ಐಶ್ವರ್ಯಾಧಿಪತೆ ಇಂದ್ರಾಯ. ಈ 4. ಇನ್ನು 1 ಅಧರ್ಮಾಧಿಪತಿ ನಿವೃತ್ತೇ ನಮಃ, ಅಜ್ಞಾನಪತಿ ದುರ್ಗಾಯ ನಮಃ, ಅವೈರಾಗ್ಯಾಧಿಪತಿ ಕಾಮಾಯ ನಮಃ, ಅನೇಶ್ವರಾಧಿಪತಿ ರುದ್ರಾಯ ನಮಃ. ಅಂದರೆ 4 ಇವು 4 ಮೋದಿ 4 ನಡುವಿನ. ಈಗ ನೀವು ಜನ ಕೂತದ ಬರಾಬರಿ ಕೆಳಗೆ ಒಂದು ದಬಣ ಹೋಗಿ ಹಂಗೆ ಹೋಗ್ತದೆ, ಕೆಳಗೆ ಹೋಗಿ 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 ಬ್ರಹ್ಮಾಂಡ ತನಕ ಅತಳ ವಿತಳ ತಳ ಮಹಾತಳ ಪಾತಾಳ ತನಕ ಹೋಗ್ತದೆ. ಹೊರಗೆ ದೊಡ್ಡ ಬ್ರಹ್ಮಾಂಡ, ಆ ಅವ್ಯಾಕದ ಆಕಾಶ, ಅಲ್ಲೊಂದು ದೊಡ್ಡ ಒಂದು ಇರೋದು ಬ್ರಹ್ಮಾಂಡ ಕೂತು, ಅದರ ಒಳಗೆ ಎಲ್ಲ 14 ಲೋಕಗಳು. 14 ಲೋಕಗಳು ಮ್ಯಾಲ ಹೋದ್ರೆ ಸತ್ಯಲೋಕ, ಕೆಳಗೆ ಹೋದ್ರೆ ಪಾತಾಳ. ಹಿಂಗೆ ಕೆಳಗೆ ಹೋಗ್ತದೆ. ನಿಮ್ಮ ಪೀಠ ಎಲ್ಲದ ಅದ್ರ ಕೆಳಗೆ ಅಗ್ನಿ ಹೋಗಿಬಿಟ್ರೆ ಸರ್ವಾಧಾರಭೂತ ಮಹಾನಾರಾಯಣಾಯ ಅನ್ಕೃತ ನಾರಾಯಣ ಪ್ರಧಾನ ಆಕಾಶದಿಂದ ಅವನ ತಲೆ ಮ್ಯಾಲಿದು ಬ್ರಹ್ಮಾಂಡ. ಆ ನಾರಾಯಣನ ತಲೆ ಮ್ಯಾಲ ಅವ ಪರಾಶಕ್ತಿ ರೂಪ ರಮಾಯ ನಮಃ. ಅವ್ಯಾಕೃತ ಪ್ರಕೃತಿಗೆ ನಿಯಾಮಕ ಲಕ್ಷ್ಮೀದೇವಿ ಇದ್ದಾಳೆ, ಭಗವಂತನ ಆಶ್ರಯ ಮಾಡಿದ್ರು. ಆ ಲಕ್ಷ್ಮೀದೇವಿಗೂ ಆಶ್ರಯವಾದದ್ದು ಏನ್ರಿ, ಬ್ರಹ್ಮಾಂಡ ಬಹಿರ್ಭೂತವಾದ ಕೂರ್ಮ. ಕೂರ್ಮಿದ್ದಾನ ಇಡೀ ಬ್ರಹ್ಮಾಂಡ. ಆದಿನಾರಾಯಣ ಪರಾಶಕ್ತಿ ರೂಪ ರಮ, ಅವಳ ಮೇಲೆ ಇವೆಲ್ಲ ಆಕಾಶಗಳೆಲ್ಲ ಅಂದ್ರೆ ಆ ಕೂರ್ಮರೂಪಿ ಪರಮಾತ್ಮನ ಮೇಲೆ ಬ್ರಹ್ಮಾಂಡ ಇತ್ತು, ಪುಚ್ಛದ ಮೇಲೆ. ಅದರ ಒಳಗೆ ಅಖಂಡ ನೀರು,
ಬ್ರಹ್ಮಾಂಡದ ಒಳಗೆ ಮೊದಲನೇ ಬ್ರಹ್ಮಾಂಡದ ಗಾಡಿನೇ ಎಷ್ಟೋ ಕೋಟಿ ಅದ ಬಿಡ್ರಿ ಅದ್ರ ಒಳಗೆ ನೀರು ಶುರುವಾಗ್ತದೆ ಒಳಗೆ. ಆ ಅಗಾಧ ನೀರಿನೊಳಗೆ ಮತ್ತೆ ಕೂರ್ಮದ ಆ ಕೂರ್ಮಪಿ ಪರಮಾತ್ಮ ಅದರಾಗೆ ಆ ನೀರಿನೊಳಗೆ ಅವನು ಪುಚ್ಛ, ಅದಕ್ಕೆ ವಾಯುದೇವರಿದ್ದಾರೆ, ವಾಯು ಕೂರ್ಮ. ಆ ವಾಯುದೇವರ ಪುಚ್ಛ ಆಶ್ರಯಿಸಿಕೊಂಡು ಆದಿಶೇಷ, ಆದಿಶೇಷನ ತಲೆಯ ಮೇಲೆ ಏನ್ರಿ ತಲೆಯ ಮೇಲೆ ಪೃಥ್ವಿ ಏನ್ರಿ ತಲೆಯ ಮೇಲೆ ಪೃಥ್ವಿ, ಅಲ್ಲಿ ಕ್ಷೀರಸಾಗರ, ಅಲ್ಲಿ ಶ್ವೇತದ್ವೀಪ, ಅದರ ಮೇಲೆ ಶ್ವೇತದ್ವೀಪ. ಆ ಶ್ವೇತದ್ವೀಪಾತ್ಮಕ ಶ್ವೇತದ್ವೀಪ ಲಕ್ಷ್ಮ್ಯಾತ್ಮಕದ ಅಂತ. ಅಲ್ಲಿ ಮಹಾಮಂಟಪ ಒಳಗೆ ಚತುಷ್ಕೋಣ ಪೀಠ, ಆ ಪೀಠದೊಳಗೆ ಕಮಲ, ಅದು ಲಕ್ಷ್ಮ್ಯಾತ್ಮಕ ಎಲ್ಲ. ಆ ಕಮಲದೊಳಗೆ ಹಿಂದೆ 3 ದಳ, ಮುಂದೆ 3 ದಳ. ಹಿಂದಿನ 3 ಶ್ರೀ ಭೂ ದುರ್ಗಾ, ಮುಂದಿನ ಅಗ್ನಿ ಸೋಮ, ಸೂರ್ಯ ಸೋಮ ಮತ್ತು ಅಗ್ನಿ. ಅದರ ಮೇಲ್ಭಾಗದಲ್ಲಿ ದೊಡ್ಡ ಮಂಟಪ, ಚತುಷ್ಕೋಣ ಪೀಠ ಮಂಟಪ. ಅಲ್ಲಿ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಆ ಮಂಟಪಗಳ ಮತ್ತೊಂದು ಕಮಲ ಲಕ್ಷ್ಮ್ಯಾತ್ಮಕ, ಆರ್ದಳದು ಅಷ್ಟು 6 ಷಡ್ದಳೋಪೇತ. ಅಲ್ಲಿ ದಳ ಸೂರ್ಯ, ದಳಾಭಿಮಾನಿ ಸೂರ್ಯ ಮತ್ತು ದೇಟಕ್ಕೆ ಸೂರ್ಯ, ದಳಾಭಿಮಾನಿ ಚಂದ್ರ, ಕೇಸರ ಒಳಗಿಂದ ಇರುವಲ್ಲ ಅದಕ್ಕೆ ತ್ರಾಸ. ಅದರ ಮೇಲೆ ಒಂದು ಕಮಲ ಬಂತು, ಅಷ್ಟದಳ ಪದ್ಮ. ಅದು ವಿಮಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಪ್ರವಿಹ, ವೇದ, ಪ್ರವೀತ. ಅದು ಒಂದೊಂದು ಛತ್ರ ನೋಡ್ಕೊಂಡಿರ್ತಾರೆ. ಅದರ ಒಳಗೆ ಯೋಗಪೀಠ ಶೇಷದೇವರು. ಅದರಲ್ಲಿ ಚಿತ್ರಾಸನ, ದೊಡ್ಡ ಶೇಷ, ಅದು ಚಿತ್ರಾಸನ. ಆ ಚಿತ್ರಾಸನ ಮಹಾಲಕ್ಷ್ಮಿ ಆಗ್ಯಾಳ. ಅದರ ಮೇಲೆ ಬ್ರಾಹ್ಮಣ ಮಹಾಲಕ್ಷ್ಮಿ, ತೆಲಗಂಬ ದುರ್ಗಾದೇವಿ, ಅಲ್ಲಿ ಪರಮಾತ್ಮ ಪೀಠ. ನಿಮಗೆ ಹೇಳಿದ್ದೇನದಲ್ಲ, ನೀವೇ ದಿನ ಮಾಡ್ರಿ, 1.5 ಮಿನಿಟ್ 1.5 ಮಿನಿಟ್ ಪೀಠ. ಅದಕ್ಕೆ ಇವೆಲ್ಲ ಮಾತು ಹೋಗ್ತಿರಂತೆ. ವಿಷ್ಣೋರಾಸನ ಪೂಜಾ ಗಂಟೆ ಅದು ಇದು ಸ್ವಲ್ಪ ನೀವು ಅನುಸಂಧಾನ ಮಾಡಿ 1 ಮಿನಿಟ್ ಮೇಲೆ 1.5 ಮಿನಿಟ್ ನೋಡ್ರಿ. ಇದೆಲ್ಲ ಆಧಾರ, ಅದೇ ಯಾರ್ಯಾರ ದೇವರೇ ಆಧಾರ, ಮೂಲಭೂತ ನಾರಾಯಣ ಆಧಾರ. ಅವನ ಮ್ಯಾಲ ಪರಾಶಕ್ತಿ ರೂಪ ಲಕ್ಷ್ಮಿ, ಅದ್ರ ಮೇಲೆ ಕೂರ್ಮ ಇದ್ದಾನ, ಅವ ಅದೇ ಕೂರ್ಮ ಆಧಾರ ಅದ, ಬ್ರಹ್ಮಾಂಡ ಅದೇ. ಅದರೊಳಗೆ ಇನ್ನೊಬ್ಬ ಕೂರ್ಮ ಇದ್ದಾನ, ಅವ ಅದೇ ಆಧಾರ. ಆ ಕೂರ್ಮನ ಮೇಲೆ ಮತ್ತೆ ಪುನಃ ಶೇಷ ಇದ್ದಾನೆ. ಮತ್ತೆ ಹಿಂಗೆ ಆಧಾರ ಅದೇ ಪರಮಾತ್ಮ ಕೊಡ್ತದೆ ತಪ್ಪೇನು. ಆದ್ದರಿಂದ ಇಲ್ಲಿ ಯಸ್ಮಿನ್ ಪಂಚ ಜನಾ ನಿದ್ದೇನದ ಪರಮಾತ್ಮನೇ ಯಸ್ಮಿನ್. ಯಾವ ಪರಮಾತ್ಮನೇ 5 ರೂಪಗಳು, ಇಲ್ಲಿ 5 ರೂಪುಳ್ಳ ಪರಮಾತ್ಮ ತನ್ನೊಳಗೆ ತಾಯಿದ್ದಾನ. ಇದು ಪ್ರಮಾಣ ಏನು? ಸ್ವಮಹಿಂ ನಿಶ್ಚಿತಂ ದೇವಂ ನಿರನಿಷ್ಠಂ ನಿರಂಜನಂ. ಸ್ವಮಹಿಮ್ನಿ, ದೇವರು ತನ್ನೊಳಗೆ ತಾಯಿದ್ದ. ನಾವೆಲ್ಲ ಆಕಾಶ ಒಳಗಿದ್ದೀವಿ. ದೇವದೇವಂತ ಆಕಾಶ ಎಂಬ ರೂಪ ಅದ, ಅದರೊಳಗೆ ತಾಯಿದ್ದ. ಈ ಆಕಾಶ ದೇವದೇವ, ಈ ಆಕಾಶವನ್ನು ಮೀರಿ ದೇವನ ಆಕಾಶ ಅಂತ ದೇವ್ರ ರೂಪ ಅದ್ರೊಳಗ. ದೇಶ, ಈ ದೇಶದೊಳಗೆ ದೇಶನಾಮಕ ಪರಮಾತ್ಮ ಇದ್ದ, ಅದ್ರೊಳಗೆ ನಾವು ಕಾಲ ನಾಮ ಅದ್ರೊಳಗಿದ್ದ. ಇದು ಸ್ವಮಹಿಮ್ನಿ ಸ್ಥಿತ ಟೋಟಲ್ ಎಲ್ಲಿ ಬಂದದ್ದು ಸ್ವತಂತ್ರ ಪರಮಾತ್ಮನು ಇಷ್ಟು ಸೂಕ್ಷ್ಮವಾಗಿ ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಮಧ್ವಾಚಾರ್ಯ ಅದಕ್ಕಿಂತ ಮಧ್ವನವಮಿ ಮಧ್ವಾಚಾರ್ಯ ಸ್ತೋತ್ರ ಮಾಡಿ ಅಂತ ಏಕೆಂದರೆ ಪಂಚ ತತ್ವಗಳ ಹೇಳಿದ ಯೋಗಿಪ್ರಲಂಬ ವಿಪರೀತ ಮತಿ ಪ್ರಬೋಧಾನ್ ವರಾನ್ನಿರಶ್ಚಿತ ವೈತತ್ವ ಪ್ರತಿಪಾದಯಂತ ಆನಂದ
ಅವರ ತಂದೆ ತಾಯಿಗಳು ಗುರುಗಳೇ ಆಶ್ಚರ್ಯ ಮಧ್ವಾಚಾರ್ಯ ಗ್ರಂಥಗಳು ನೋಡಿ ಮೊದಲು ಅದ್ವೈತವಾಸನ ಇತ್ತು ಅದೆಲ್ಲ ಹೋಯ್ತು ಹೋಗಿ ಗುರುಗಳೇ ಮಧ್ವರ ಭಾಷ್ಯವನ್ನೇ ಕಾರಣ ಮಾಡಲಿಕ್ಕೆ ಮಧ್ವಾಚಾರ್ಯ ಭಾಷ್ಯ ಹೌದು ಮಧ್ವಾಚಾರ್ಯರಿಗೆ ತಾಕತ್ ಮಾಡಿದ್ರು ಹೀಗಾಗಿ ಉಳ್ಕಿ ಚಾಡಿ ಮಾಟ ಎಲ್ಲ ಮಾಡಿಸಿದ್ರು ಭಾಳ ಮಂದಿ ಏನು ಸಂಘ ಬಂದಿದ್ದು ಅದಕ್ಕೆ ಕಳಿಸಿದ್ರು ಅವರು ಅಸಂಗ ಬಂದ್ರೆ ಹಿಂಗೂ ಮಾಡು ಜ್ಞಾನ ಮುದ್ರ ಖಡ್ಗ ಮುದ್ರ ಎರಡೂ ಇಲ್ಲ ಮಧ್ವಾಚಾರ್ಯ ಭಾಳ ತ್ರಾಸ ಕೊಟ್ಟರು ಆ ಕಾಲಕ್ಕೆ ಅವ್ರ ಶಿಷ್ಯನಿಗೂ ತ್ರಾಸ ಕೊಟ್ಟರು ಏನ್ರಿ ಆದ್ರೆ ಅವರು ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ನಿರಾನನೋ ಭುವನ ಜೀವನ ಮಹಾಭಾಷೆ ಸತ್ಯಲೋಕದವ್ರು ದೊಡ್ಡ ಮೀಟಿಂಗ್ ಆಯಿತು ವೇದವ್ಯಾಸರು ಹೋಗಿ ಉದ್ಧಾರ ಮಾಡ್ಯಾರ ವೇದಗಳನ್ನು ಮಹಾಭಾರತಾದಿಗಳನ್ನು ಬರೆದು ಎಲ್ಲ ಚೆನ್ನಾಗಿ ಹೇಳ್ಯಾರ ಭಾಗವತವನ್ನು ಬರೆದು ಭಕ್ತಿ ಪ್ರವಾಹ ಸೂತ್ರಗಳನ್ನು ಮಾಡಿ ನಿರ್ಣಯ ಹೇಳ್ಯಾರ ಇಷ್ಟಾದರೂ ಕಲಿ ತನ್ನ ಪ್ರಭಾವದಿಂದ ಈ ಯಾವ ಗ್ರಂಥಗಳು ಯಾರಿಗೂ ಸರಿಯಾಗಿ ಮುಟ್ತಿದೆ ನನಗೆ ಅರ್ಥ ಮಾಡಿ ಇವರಿಗೆ ವೇದೇ ಹೋಗಿಲ್ಲ ವೇದ ಗೊತ್ತಿದ್ರು ಅದ ಗೊತ್ತಿಲ್ಲ ಅರ್ಥ ತಪ್ಪು ಅರ್ಥ ಆಗಿದೆ ಮತ್ತು ತಪ್ಪು ಅರ್ಥದ ಏನು ಮತ್ತೆ ಇಲ್ಲೇ ಇದ್ದಂಗೆ ಹಿಂಗೆ ಆದಾಗ ಜನರು ವೇದಾಂತ ಮಾರ್ಗ ಪರಿಮಾರ್ಗೀನ ದೂರ ನೋಡಿ ಮಧ್ವಾಚಾರ್ಯ ವಾಯುದೇವರಿಗೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ ವಾಯುದೇವರನ್ನು ಬಿಟ್ಟು ಇನ್ನೊಬ್ಬರು ಈ ಕೆಲಸಕ್ಕೆ ಅಶಕ್ತರು ಅನ್ಯ ಅನವೇಕ್ಷ ನೋಡಿ ವಿರಾನನ ಭುವನ ಜೀವನ ಪೂರ್ಣಗೆಯಿಂದ ಕೂಡಿದ ಪರಮಾತ್ಮ ಭುವನಕ್ಕೆ ಜೀವನ ಇಡೀ ಜಗತ್ತಿಗೆ ಜೀವನ ಶ್ವಾಸ ಆ ಶ್ವಾಸೋಚ್ಛ್ವಾಸವನ್ನು ಕೊಡುವ ವಾಯುದೇವರಿಗೆ ಆವ ಭಾಷೆ ಸಮಾಧಾನ ಪರಮಾತ್ಮ ಹೇಳ್ತಾನೆ ವೇದಾಂತ ಮಾರ್ಗ ಪರಿಮಾರ್ಗ ಗುಣಾ ದೈವೀ ಪ್ರಜಾ ಸಾತ್ವಿಕ ಪ್ರಜೆಗಳೆಲ್ಲರೂ ವೇದಾಂತದ ಒಳಗಿನ ಮರ್ಮವನ್ನು ತಿಳಿಲಾರದೇನೆ ಅವರು ನೀರಿಲ್ಲಾರದೇನಂತ ಮೀನು ಹೆಂಗೆ ಒದ್ದಾಡಿರ್ತದ ಹಂಗಾದ್ರೆ ಸರಿಯಾಗಿ ಮಾರ್ಗದರ್ಶಕರೇ ಆಗಿಲ್ಲ ಕರುಣಾಪದನ್ನ ನಮ್ಮೆಲ್ಲರ ಕರುಣೆಗೆ ಪಾತ್ರ ಯಾರು ಸಜ್ಜನರು ಈ ಹೋಗಿ ಮಾಡಬೇಕು ಆನಂದ ಅವರಿಗೆಲ್ಲ ಉಪದೇಶವನ್ನು ಮಾಡಿ ಆನಂದ ಹೇ ಕ್ರಿಯಾಪದ ನೀನು ಆನಂದವನ್ನು ಉಂಟು ಮಾಡು ಏನು ಮಾಡಿ ಪೂಜೆ ಅಲ್ಲ ಭೂಷಿತ ಭೂಮಿ ಭಾಗ ಒಂದು ಭೂಮಿಯ ಭಾಗದಲ್ಲಿ ಹೋಗಿ ಅವತಾರ ಮಾಡಿ ನೀನು ತತ್ವೋಪದೇಶವನ್ನು ಮಾಡಿ ಆನಂದವನ್ನು ಉಂಟು ಮಾಡು ಅಂತ ವಾಯುದೇವರಿಗೆ ಪರಮಾತ್ಮ ಸಭೆಯಲ್ಲಿ ಆಜ್ಞೆ ಮಾಡಿ ಆವಾಗ ವಾಯುದೇವರು ಏನು ಮಾಡಿ ಆನಂದೇ ಪುಡಿತ ಭೂಮಿ ಹೋಗ ರೂಪಾಂತ ಮಮ ಸದ್ಗುಣ ನಿರ್ಣಯ ಏನು ಇನ್ನೊಂದು ರೂಪಾಂತರ ಈಗ ನಿಮಗೆ ಎರಡು ರೂಪ ಆಗ್ಯಾಬೇಕು ಹನುಮ ಭೀಮ ಆಗ್ಯಾವ ರೂಪಾಂತರ ಮಧ್ಯ ರೂಪದಿಂದ ಮಾಡು ಇದು ಮಾಡಿ ಮಮ ಗುಣ ನಿರ್ಣಯ ನನಗೆ ಗುಣಗಳೇ ನನಗತ್ತಾರೆ ಎಲ್ಲ ನನಗೆ ಭಯಂಕರ ಗುಣಗಳವ ಅಂತೇಳಿ ವೇದ ಒದಲಿಕತ್ತಾವ ಸೂತ್ರಗಳು ಹೇಳಕತ್ತಾವ ಇಷ್ಟಾದರೂ ದೇವರ ನಿರ್ಗುಣಿಲ್ಲ ನೋಡಿ ಇನ್ನೊಂದು ಥರದ ದೇವರ ಒಂದಂಗೆ ವೇದವ ಆ ವೇದ ದೇವರಿಗೆ ರೂಪ ಇಲ್ಲ ಗುಣಗಳಿಲ್ಲ ಪರಮಾತ್ಮ ಒಳ್ಳೆ ಸಮರ್ಥ ಕರ್ತಾ ಇದ್ದಾನೆ ಜಗತ್ತೇ ಇದು ಬಯೋ ರೀತಿ ದೇವರು ಒಳ್ಳೆ ಮಹಾ ಸಮರ್ಥ ಸುಳ್ಳು ಜಗತ್ ಮಾಡ ದೇವ್ರು ಮಹಾನುಭಾವ ಗುಣನೇ ಇಲ್ಲ ಇದು ಗುಣ ಸುಳ್ಳ ಆದೇಶ ಮೌಲಿ ಮಣಿಮುಜ್ವಲ ವರ್ಣ ಮೇನ ಈ ದೇವರ ಆದೇಶ ಅದು ಹೆಂಗಿತ್ತು ಆಜ್ಞಾ ರೂಪದಲ್ಲಿ ಆಜ್ಞಾ ಹೆಂಗಿತ್ತು ಶಬ್ದ ರೂಪದಲ್ಲಿತ್ತು ನೀನೇನು ಮಾಡು ಭೂಮಿಯಲ್ಲಿ ಅವತಾರ ಮಾಡಿ ಸಜ್ಜನರನ್ನು ನೀ ಏನು ಮಾಡಬೇಕಪ್ಪ ಉದ್ಧಾರ ಮಾಡಪ್ಪ ಅಂತ ವಾಕ್ಯದೊಳಗೆ ಏನಿರ್ತದೆ ಹೇಳ್ರಿ ಶಬ್ದ ಇರ್ತಾರೆ ಶಬ್ದೊಳಗೆ ಏನಿರ್ತದೆ ಹೇಳ್ರಿ ಅಕ್ಷರ ಆದೇಶ ಮೌನಿ ಮಣಿ ಉಜ್ವಲ ವರ್ಣಮೇನು ಉಜ್ವಲವಾದಂತಹ ಅಕ್ಷರಗಳಿಂದ ಕೂಡಿದ ಆದೇಶ ಆದೇಶ ಮೌನಿ ಮಣಿಮು ಜ್ವಲವರ್ಣ ಮೇನಂ ಆದೇಶ ಮೌನಿ ಮಣಿಮು ಜ್ವಲವರ್ಣ ಮೇನಂ ಈ ಮಾಡಿ ಅದನ್ನೇನು ಮಾಡಂತಂದ್ರೆ ರತ್ನದಂತೆ ಸ್ವೀಕಾರ ಮಾಡಿ ಆದೇಶ ಮೌನಿ ಮಣಿಮು ಜ್ವಲವರ್ಣ ಮೇನಂ ಇದು ಅನಂತ್ಯ
ರತ್ನ ಅದನ್ನು ನಾವು ಹೆಂಗೆ ಮಾಡಿದ್ರೆ ಅಂದ್ರೆ ರತ್ನದಂತೆ ಶಿರೋಧಾರಣ ಮಾಡಿ ಆ ರತ್ನ ಹೆಂಗಿರ್ತದೆ ಅದು ಉಜ್ವಲ ವರ್ಣ ಇರ್ತದೆ ನೋಡಿ. ಇದು ಏನಂದ್ರೆ ಶ್ರೇಷ್ಠಾರ್ಥ ವಾಕ್ಯದ ಒಳಗೆ ಅಕ್ಷರ ಇರ್ತಾವ ಉಜ್ವಲ ವರ್ಣ. ಉಜ್ವಲ ವರ್ಣ ಕಿರೀಟದಾಗ ಇದು ಇರ್ತದ ರತ್ನ ಅದು ಉಜ್ವಲ ವರ್ಣ. ಉಜ್ವಲ ವರ್ಣ ಆದೇಶ ಮೌಲ್ಯ ಒದಗಿ ಏನ್ರೆ ಹರಾವಲಿ ಬದ್ಧ ಆದೇಶ ಮೌಲ್ಯ ಮಣಿ ಉಜ್ವಲ ವರ್ಣವೇನು ಆ ರತ್ನನೂ ಉಜ್ವಲ ವರ್ಣ ಆದೇಶನೂ ಉಜ್ವಲ ವರ್ಣ. ಬದ್ಧಾಂಜಲಿ ಕೈ ಜೋಡಿಸಿ ಅನರ್ಘ್ಯ ಮದತ್ತ ಮೂರ್ತ ತಲೆಯ ಮೇಲೆ ಆ ರತ್ನವನ್ನು ಇಟ್ಟುಕೊಂಡು ಅದರ ಅರ್ಥ ದೇವರ ಆಜ್ಞೆಯನ್ನು ತಲೆಯಲ್ಲಿ ರತ್ನವನ್ನು ತಲೆ ಮೇಲೆ ಇಟ್ಟುಕೊಳ್ತಾರೆ. ಅದೇ ವೇಳೆ ಎಲ್ಲ ಸಮಾಧಾನ ಕೂತು ದೇವತೆಗಳು ರುದ್ರ ಶೇಷ ಇದ್ದ ಸ್ವಾಮಿ ಪರಮಾತ್ಮ ಹೇಳಿದಾಗ ನಾವು ಭೂಮಿಯಲ್ಲಿ ಅವತಾರ ಮಾಡಬೇಕು. ಅಲ್ಲಿ ಆಜ್ಞಾ ಇಲ್ಲಿ ಅವತಾರ ಇದು ಇಲ್ಲಿ ಪ್ರಾರ್ಥನಾ ಅವಾಗ ಆಗಲಿ ಅಂತ ಹೇಳಿದ್ರು. ಅವರ ಪ್ರಾರ್ಥನೆಯನ್ನು ಹೆಂಗೆ ಸ್ವೀಕಾರ ಮಾಡಿದ್ರು? ಹಾರಾವಲಿ ವರದ ಸಣ್ಣವರು ಹಾರಾವಲಿ ಹಾರವನ್ನು ಹಾಕ್ತಾರೆ, ದೊಡ್ಡವರು ತಲೆ ಮೇಲೆ ಇಡ್ತಾರೆ. ದೇವರ ಆಜ್ಞೆಯನ್ನು ಶಿರೋಧಾರಣ ಮಾಡಿದರು. ಸಣ್ಣವರ ಪ್ರಾರ್ಥನೆಯನ್ನು ಹಾರದಂತೆ ಅದು ನೋಡಿ ಹೃದಯ ಹೃದಯ ಹಾಕೋತಾರೆ. ಕಣ್ಣ ಹೃದಯ ಅಂದರೆ ಅಂತಃಕರಣದಿಂದ ಸ್ವೀಕಾರ ಮಾಡಿ ನೋಡಿ. ಮಧ್ವಿಜಯ ಕಾವ್ಯದು ಯುವದೇಂದ್ರ ಯಾಂಚ ಯುವದ ಶ್ರೇಷ್ಠರ ಪ್ರಾರ್ಥನೆಯನ್ನು ಹೃದಯ ಬಿಭ್ರನ್ ಇಜಾನ್ ನೋಡಿ ತನ್ನ ಭಗವದ್ಭಕ್ತರನ್ನು ಅನುಗ್ರಹ ಮಾಡಬೇಕು ಎಂಬ ಇಚ್ಛೆಯಿಂದ ಅವಾತಿಥಿ ಋಷತ್ ಅವತಾರ ಮಾಡಿ ಇಚ್ಛಿಸಿದರು. ಇಷ್ಟು ಇವರು ಎಂದರೆ ಅದು ಶ್ರೇಷ್ಠಾಲಂಕಾರ. ನೀ ಭೂಮಿಗೆ ಹೋಗಿ ಸತ್ಯನ ಉದ್ಧಾರ ಮಾಡು ಎಂಬ ಆಜ್ಞಾದೊಳಗೆ ವರ್ಣಗಳು ಉಜ್ವಲ ವರ್ಣಗಳು, ಒಂದೊಂದು ವರ್ಣಗಳು ಉಜ್ವಲ. ಅದನ್ನು ರತ್ನಂತೆ ಕಾಣ. ರತ್ನ ಹೆಂಗಿರ್ತದ? ಉಜ್ವಲ ವರ್ಣ. ದೇವತೆಗಳ ಪ್ರಾರ್ಥನೆ ಅದ ಹಾರ ಹೃದಯದಿಂದ ಹೃದಯ ಪ್ರೀತಿ ಹಾಕೊಂಡು ಹೋಗಪ್ಪ ಅಂತ ಹಿಂಗೆ. ಆಗ ನಾವು ಯಾವಾಗಲೂ ಈ ಸನ್ಮಾನವನ್ನು ಮಾಡುವುದೇ, ಸತ್ಕಾರ ಮಾಡುವುದಾರೆ ಮತ್ತು ಪ್ರಶಸ್ತಿ ಕೊಡುವುದಾರೆ. ಪ್ರಶಸ್ತಿ ದೊಡ್ಡವರು ಕೊಡಬೇಕು, ಸಣ್ಣವರು ಸತ್ಕಾರ ಮಾಡಬೇಕು. ಒಂದು ಕಡೆಗೆ ನೀವು ಪ್ರಶಸ್ತಿ ಕೊಡ್ತೀವಿ ಬರೀ ಅವರು ಪ್ರಶಸ್ತಿ ನೀಯಾಗ ಕೊಡೋಣ. ಪ್ರಶಸ್ತಿ ಅವ್ರು ಪ್ರಶಸ್ತಿ ಇರಬೇಕು. ಅವರು ಈಗ BA MA PhD ಯಾರಾದ್ರೂ ಹಳೆ ಹೋಗಿ ಕೊಡ್ತಾರೆ, ಯೂನಿವರ್ಸಿಟಿಯಲ್ಲಿ ಕೊಡ್ತಾರೆ. ಅದಕ್ಕೆ ನಾವು ಪ್ರಶಸ್ತಿ ಕೊಡ್ಲಿಕ್ಕತ್ತೀವೋ ಇವತ್ತು ಅವರಿಗೆ ನಿಮ್ಮ ಕೈಯಲ್ಲಿ ಕೊಡಿಸ್ತೀವಿ ಬರ್ರಿ. ಸರ್ವತಾ ನೀವು ಕೊಡೋದಿಲ್ಲ, ನಾವು ಕೊಡೋದಲ್ಲ. ಪ್ರಶಸ್ತಿ ಯಾರು ಕೊಡ್ಲಿಕ್ಕತ್ತೀವಿ? ಪ್ರಶಸ್ತಿ ಕೊಡೋ ಪ್ರಶಸ್ತಿ ಇರಬೇಕು. ನಾವು ಸನ್ಮಾನ ಮಾಡಿ ಏನಾಗಿ ಸನ್ಮಾನ ಬೇರೆ, ಪ್ರಶಸ್ತಿ ಬೇರೆ. ಪ್ರಶಸ್ತಿ ಅಂದ್ರೆ ಅದಕ್ಕೆ ಅರ್ಥೇ ಗೊತ್ತಿಲ್ಲ ಭಾಳ ಮಂದಿಗೆ. ನಾವು ಪ್ರಶಸ್ತಿ ಕೊಡ್ತೀವಿ, ಪ್ರಶಸ್ತಿ ಕೊಡೋರು ನೀವು ಪ್ರಶಸ್ತಿ ಅಂದ್ರೆ ಅವ್ರ ಪರೀಕ್ಷಾ ತಗೊಂಡು ಅವರಲ್ಲಿ ಭಾಳ ಯೋಗ್ಯತೆ ಅದ ಅಂತ ಗೊತ್ತಾಗಿ ಕೊಡಬೇಕು. ಇಲ್ಲ ನಾವು ಸನ್ಮಾನ ಮಾಡಲ್ಲ. ನೀವು PhD ಡಿಗ್ರಿ ಸಿಕ್ಕಿದ್ರೆ ತಂದು ಸನ್ಮಾನ ಮಾಡಲ್ಲ. PhD ಡಿಗ್ರಿ ಕೊಡಲಿಕ್ಕೆ ಹೋಗಬೇಡ. ಡಿಗ್ರಿ ಕೊಡೋದು ಪ್ರಶಸ್ತಿ. ನಮ್ಮ ಈ ಕೆಲವು ಮಂದಿಗೆ ಅರ್ಥೇ ಗೊತ್ತಿಲ್ಲ. ನಾವು ತಿಳಿಸಿ ಹೇಳಿದ ದಯವಿಟ್ಟು ಪ್ರಶಸ್ತಿ ಅನ್ನಕ್ಕೆ ಹೋಗಬೇಡ. ಸ್ವಾಮಿಗಳು ಜ್ಞಾನಿಗಳು ದೊಡ್ಡವರು ಪ್ರಶಸ್ತಿ ಕೊಡ್ತಾರೆ. ನೀವು ಪ್ರಶಸ್ತಿ ತೊಗೊಂಡು ಬಂದವ್ರಿಗೆ ಸನ್ಮಾನ ಮಾಡಿ, ಸನ್ಮಾನ ಮಾಡಿ ಯೋಗ್ಯತೆ. ಅದೇ ಈ ಸ್ವಾಮಿಗಳು ಪ್ರಶಸ್ತಿ ಕೊಟ್ಟಾರ ಅದಕ್ಕೆ ಸನ್ಮಾನ ಮಾಡ್ಲಿಕ್ಕೆ ಇವು ಪ್ರಶಸ್ತಿ ನೀವೇ ಕೊಡಬೇಡ್ರಿ. ನೋಡ್ರಿ ಸನ್ಮಾನ ಹಿಂಗಿರ್ತದೆ, ಪ್ರಶಸ್ತಿ ಹಿಂಗಿರ್ತದೆ. ಪ್ರಶಸ್ತಿ ಸನ್ಮಾನ ಹಿಂಗಿರ್ತದೆ. ಅದಕ್ಕೆ ಇದು ವಾಯುದೇವರಿಗೆ ಏಕಕಾಲಕ್ಕೆ ಪ್ರಶಸ್ತಿನೂ ಸಿಗ್ತೀವಿ, ಸನ್ಮಾನವೂ ಸಿಗ್ತೀವಿ. ನೋಡಿ ಪ್ರಶಸ್ತಿ ಯಾರು ಕೊಟ್ಟರು? ಸನ್ಮಾನ ಯಾರು ಮಾಡಿದ್ರು? ಪ್ರಶಸ್ತಿಯನ್ನು
ಶಿರೋರತ್ನಂತೆ ಧಾರಣ ಮಾಡಿ ಶಿರೋರತ್ನ ತಲೆ ಮೇಲೆ ಸನ್ಮಾನ ಸ್ವೀಕಾರ ಮಾಡಿ ಸನ್ಮಾನವನ್ನು ಹಾಕ ಹಾರ ಹಾಕೊಂಡು ಇದಕ್ಕೇನು ಗೊತ್ತಾಗ್ತದೆ ಪ್ರಶಸ್ತಿ ಬೇರೆ ಸನ್ಮಾನ ಬೇರೆ ಅಂತ. ಪ್ರಶಸ್ತಿ ದೊಡ್ಡವ್ರಿಗೆ ಕೊಡಬೇಕು ಸನ್ಮಾನವನ್ನು ಒಬ್ಬ ಯಾವ ಒಂದು 5-6 ಹುಡುಗರು ಏನೋ ತರುಣ ಹುಡುಗರು ಭೀಮಸೇನ್ ಜೋಶಿ ಹಾಡ ಕೇಳಿ ಭಾರಿ ಸಂತೋಷ ಆಗಿ ಕೊನೆಗೆ ಮನೆಗೆ ಹೋಗಿ ಪ್ರಶಸ್ತಿ ಸುಮ್ಮನೆ ಸನ್ಮಾನ ಮಾಡ್ಕೊಂಡು ಬಂದಾಗ್ತದೆ ಇದಾಗ ಬಂದಿರೋ ಕೇಳಿದ್ರು ಪ್ರಶಸ್ತಿ ನಮಗೆ ಪ್ರಶಸ್ತಿ ಕೊಡ್ತಿದ್ದೆ ನೋಡಿ ಗೆಟಾಟ ಹೊರಗೆ ಆಗಿರೋ ನಿಂಗೆ ಬರ್ತದೆ ಹಾಡು ನನಗೆ ನಡೆ ಬೇಕು ಒಬ್ಬ ಒಣ ಅವರು ಸನ್ಮಾನ ಮಾಡಿದಂತ ಹೋಗ್ತಾರೆ ಅದು ನನಗೆ ಪ್ರಶಸ್ತಿ ಕೊಡ್ತೀರಾ ನನಗೆ ಪ್ರಶಸ್ತಿ ಕೊಡೋರು ನೀವು ಬಯಸ್ಕೊಂಡು ಬಂದವ ಹುಡುಗರು ಹೌದು ಹಂಗ ಸ್ವಲ್ಪ ತಿಳುವಳಿಕೆಯಿಂದ ಮಾಡಬೇಕು ಪ್ರಶಸ್ತಿ ಬೇರೆ ಸನ್ಮಾನ ಬೇರೆ ಪ್ರಶಸ್ತಿ ಅನ್ನಬಾರದು ದೊಡ್ಡವರಿಗೆ ಸಣ್ಣವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಪ್ರಶಸ್ತಿ ಅದು ಯಾವ ದೊಡ್ಡವರು ಕೊಡ್ತೀವಿ ಈ ಸರ್ಟಿಫಿಕೇಟ್ ಹೋಗ್ಬೇಕಾದ್ರೆ ಅದಕ್ಕಿಂತ ದೊಡ್ಡವರು ಇರಬೇಕು ಅದಕ್ಕೆ ಕಾರಣ ವಾಯುದೇವರು ಇದೇನು ಮಾಡಿದರು ಸನ್ಮಾನವನ್ನು ಸ್ವೀಕಾರ ಮಾಡಿದರು ಅದು ಎರಡು ಒಂದೇ ವಿಷಯ ಇತ್ತು ಭೂಲೋಕದಲ್ಲಿ ಅವತಾರ ಮಾಡುವ ದೇವರ ಆಜ್ಞೆ ಅವತಾರ ಮಾಡಿ ಅಂತ ಪ್ರಾರ್ಥನೆ ಅದನ್ನು ಅವತಾರ ಮಾಡಿ ಮಧ್ವರಾಗಿ ಬಂದರು ಇದು ಶ್ರೀಕೃಷ್ಣ ಅರ್ಪಣ ಮಾಡಿ ವ್ಯಾಖ್ಯಾನ